ಪ್ರತಿಪಾದನಾ ಸ್ಥಳದಲ್ಲಿ 42ನೇ ಪದ. ಎನ್ನೊಡನೆ ಸಮರಸವು ಇನ್ನು ಬೇಡ ಎಲೆ, ಮುನ್ನಿನಂತೆ ತನುವೆ ನೀನು ಅನ್ಯವು ಎನಗೆ. ಏನಂತಾರ? ಎಲೆ ತನುವೆ, ಮೊದಲು ಅಜ್ಞಾನ ಕಾಲದಲ್ಲಿ ನಾನು ನೀನು ಕೂಡ್ಕೊಂಡ ಇಬ್ರು ಒಂದಾಗಿದ್ವಿ. ನಿನ್ ಮೇಲೆ ಭಾಳ ಪ್ರೀತಿ ಇದ್ದಿನ, ಇಬ್ರು ಕೂಡ್ಕೊಂಡಿದ್ವಿ. ಅಂದ್ರೆ ನಾನ ನೀನ ನಾ ಹಿಂಗಿದ್ವಿ. ಆದ್ದರಿಂದ ಅಂದ್ರ ಸಮರಸ ಅಂದ್ರ ಇಬ್ರು ಒಂದಾಗಿದ್ವಿ. ಆದ್ರೆ ಈಗ ನಿನ್ನ ಸ್ವರೂಪ ಏನು, ನನ್ನ ಸ್ವರೂಪ ಏನು ನನಗೆ ಗೊತ್ತಾಯ್ತು. ಗೊತ್ತಾದದ್ರಿಂದ ಇನ್ನು ಬೇಡ, ಇನ್ನು ಬೇಡ. ಯಾಕಂದ್ರೆ ಇಷ್ಟನ್ನು ತಿಳಿಲಾರ್ದನ ಕೂಡ್ಕೊಂಡು ನೀನ ನಾ ಅಂತ ಸಮರಸ ಅಂದ್ರೆ ಒಂದೇ ಸಮರಸ ಕೂಡ್ಕೊಂಡ ಬಂದ್ವಿ ಇಲ್ಲಿ ತನ. ಆದ್ರೆ ಈಗ ನಿನ್ನ ಸ್ವಭಾವನ ಬೇರೆ, ನನ್ನ ಸ್ವಭಾವನ ಬೇರೆ. ಹಿಂಗಾಗಿ ಈಗ ನನಗೆ ಜ್ಞಾನ ಆಗೈತಿ, ಗೊತ್ತಾಗೈತಿ. ಆದ್ದರಿಂದ ಇನ್ನೂ ಬೇಡ. ಯಾಕಂದ್ರೆ ನೀನು ನನಗೆ ಭಿನ್ನದಿ, ಬ್ಯಾರೆ ಅದಿ. ನೀನು ಬೇರೆ, ನಾನು ಬೇರೆ ಅನ್ನೋದು ಈಗ ನನಗೆ ಗೊತ್ತಾಗೈತಿ. ಅದಕ್ಕೆ ಆ ಆತ್ಮಾನಾತ್ಮಗಳ ಯಾವ ತಾದಾತ್ಮ್ಯ ರೂಪ ಹೃದಯ ಗ್ರಂಥಿ ಅನ್ನುವ ಜೀವಭಾವ ಅದನ್ನ ನಿವಾರಣೆ ಮಾಡ್ತಾರೆ. ಕೂಡಿದ್ದ ಹೃದಯ ಗ್ರಂಥಿ ಅದನ್ನ ಬಿಡಿಸ್ತಾರೆ. ಅದು ಯಾಕಂದ್ರೆ ಇದ್ರ ಸ್ವಭಾವ ಬೇರೆ ಐತಿ, ದೇಹದ ಸ್ವಭಾವ, ಆತ್ಮನ ಸ್ವಭಾವ ಬೇರೆ ಐತಿ. ಅದು ಏನು ಮಾಡಿದ್ರು ಅಂತ ಆತ್ಮನು ಕೂಡ ಇದ್ದುಕೊಂಡು ಮತ್ತ ತನ್ನ ಸ್ವಭಾವ ಬಿಡ್ತೈತೆ ಅನ್ನೋದ ಬಿಡಂಗಿಲ್ಲ. ಅದಕ್ಕೆ ಸ್ವಭಾವಕ್ಕೂ ದವಾನೆಯೇ, स्वभाव दवा नहीं, इसका भी एक स्वभाव है. ಇನ್ನು ಕುಂದ್ರೋದು ಈಗ ಚಾಲು ಮಾಡಿತು. ಈಗ ಅದು ತನ್ನ ಸ್ವಭಾವ ಬಿಡಂಗಿಲ್ಲ. ಅದು ಹೇಗಂದ್ರೆ ಒಬ್ಬ ರಾಜ ತನ್ನ ರಾಜ್ಯದಲ್ಲಿ ತಿರುಗಾಡಿ ನೋಡ್ಕೊಂಡು ಹೋಗ್ಬೇಕಂತ ಬಂದಾಗ ಅಲ್ಲಿ ಒಬ್ಬಕ್ಕಿ ಹೆಣ್ಮಗಳು ಬಹಳ ಸುಂದರ ರೂಪವತಿ ಭಿಕ್ಷಾ ಬೆಳ್ತಿದ್ದಳು ಮನಿ ಮನಿ. ಯವ್ವ ರೊಟ್ಟಿ ನೀಡ್ರಿ. ಕುದುರೆ ತರಿವಿ ನೋಡ್ದ, ಯವ್ವನ ಹೆಣ್ಮಗಳು ಸುಂದರ ರೂಪ, ಇದು ಮನಿ ಮನಿ ಬೇಕು ರೊಟ್ಟಿ ಬಿಕ್ಕಿ ಬೆಳ್ಕೊಂಡು ತಿಂತಾಳಲ್ಲ, ಏನಿದು? ಆಕೆ ನೋಡಿ ಅವನಿಗೂ ಸ್ವಲ್ಪ ಮೋಹಿತ ಆದ. ಈಕಿಗೆ ಸುಖ ಕೊಡ್ಬೇಕನ್ನ
ಸುಖ ಕೊಡ್ಬೇಕಂತೇಳಿ ಆಕಿನ ಮಂತ್ರಿಗೆ ಹೇಳಿ ಆಕಿನ ಕರ್ಕೊಂಡು ಬಂದರು. ಈಕಿನ ನಾ ಲಗ್ನ ಮಾಡ್ಕೋತೀನಿ ಅಂದ. ಮಂತ್ರಿ ಅದಂದ್ರು. ಮಂದಿ ಏನಂದಾರ್ರಿ, ಅಲ್ಲ ರಾಜ ಅದೀನಿ, ರಾಜನ ಮಗಳನ್ನ ಮಾಡ್ಕೋಬೇಕು, ಈ ಭಿಕ್ಷೆ ಬೇಡೋ ಹೆಣ್ಮಗಳನ್ನ ಮಾಡ್ಕೋತೀನಂದ್ರೆ ನಾವು ಏನಂತಾರ ಮಂದಿ? ಮಂದಿ ಏನಂತಾರ ಅದಕ್ಕೆ? ನಾ ಏನಾರ ಕೆಟ್ಟ ಕೆಲಸ ಮಾಡತ್ತೀನಿ? ಆಕಿ ದುಃಖದಾಗದ, ಆಕಿಗೆ ಸುಖ ಕೊಡ್ಬೇಕು, ಕುಂದರ್ಸಿ ಆಕಿಗೆ ರಾಜ್ಭೋಗ್ ಆರಾಮ್ ಇರಲಿಲ್ಲ. ನಮ್ಮ ರಾಜ್ಯದಾಗ ಬಿಕ್ಕಿ ಬೆಳ್ಕೋತ ಇಂಥ ಹೆಣ್ಮಗಳು ಹಿಂಗೆ ಇರೋದು ಚಲೋ ಅಲ್ಲ. ಮತ್ತು ನಾ ಒಳ್ಳೆ ಕೆಲಸ ಮಾಡ್ತೀನಿ, ನಾ ಏನು ತಪ್ಪು ಮಾಡೀನಿ ಅಂತ ಅಂದ. ಅವ್ರು ಹೇಳಿದ್ರು, ಅಲ್ರಿ ಅವೆಲ್ಲ ಅದು ಹೊಂದಾಣಿಕೆ ಆಗುದಿಲ್ಲ ಅಂತ ಹೇಳಿದರು. ಅಲ್ಲ, ದಿನ ರೊಟ್ಟಿ ಬೆಳ್ಕೊಂಡು ತಿಂದು ಹೊಟ್ಟೆ ತುಂಬಲಾರ್ದು ಹಿಂಗಿದ್ದ ಹೆಣ್ಮಗಳು ಮತ್ತು ಅಕ್ಕಿನ ರಾಜ್ಭೋಗದಾಗ ಇಟ್ಟರೆ ಹಾಕಿ ಬೇಕಾದಂಗೆ ಸುಖದಿಂದ ಇರ್ತಾಳು. ಎಲ್ಲ ಒಟ್ಟು ನೀ ಆಕಿನ ತೊಗೊಂಡು ಬರ್ರಿ, ಎಲ್ಲ ಲಗ್ನ ಮಾಡಿಬಿಡೋಣ. ಹಿಂಗೆ ನಿಮ್ಮ ರಾಜನ ಮಾತು ಯಾರು ಮಿರವ್ರೆ? ಆಯ್ತು ಮಾಡಿದ್ರು. ಅಲ್ಲಿಂದ ರಾಜವಾಡಿ ಆಕಿಗೆ ಹೇಳಿದ್ರೆ, ನೀ ಈ ಸುದಿನ ಯಾರೂ ಇಲ್ಲದ ಏನೂ ಇಲ್ಲದಂತ ಒಬ್ಬ ಬಿಕ್ಕಿ ಬಿಡೋ ಹೆಣ್ಮಗಳ, ಈಗ ನೀ ಇಲ್ಲ, ನೀ ಈಗ ರಾಜಮಾತಾ, ನೀ ಈ ರಾಜ್ಯಕ್ಕನ ಒಂದು ತಾಯಿ ಇದ್ದಂಗ, ನೀ ಅವ್ ರಾಜ ತಂದಿದ್ದಂಗ ನಾನು. ಅದಕ್ಕೆ ಮತ್ತೆ ನೀ ರಾಜ ವೈಭವದಾಗಿರು. ನರ್ತಕ ಅವ್ರು ಇವರು ಸೇವಾ ಮಾಡೋರು ದಾಸಿಯರು ಎಟ್ಟು ಏನು ಕೂತ್ ನೀ ಈಚೆ ಕೈಲೆ ಕಡ್ಡಿ ಈಚೆಗೆ ಹಾಕ್ಬೇಡ. ಏನು ತಿನ್ನೋದು ಉಣೋದಂತೂ ಉಡೋದು ತೊಡೋದು ಅದ ಏನು ಅದಕ್ಕಂತೂ ನೇಮ್ ಸೀಮಿನೇ ಇಲ್ಲ ಅಂತ ಇಂಥ ರಾಜವಾಡಿಯೊಳಗೆ ಇಟ್ಟು ಆಕಿಗೆ ಎಷ್ಟು ದಾಸಿಯರು ಎಲ್ಲ ಹಿಂಗೆಲ್ಲ ಏನು ಬೇಕು ಎಲ್ಲ ಐಶ್ವರ್ಯದಾಗಿ ಇಟ್ಬಿಟ್ರು. ಇಟ್ಬಿಟ್ಟು ದಿನ ಹಾದು ಆಕಿ ಮನಗಂಡ ಮಸ್ತ್ ಆಗ್ಬೇಕಿಲ್ಲ. ಆಕಿ ದಿನಕ್ಕೆ ಸ್ವರ್ಗ್ಲಕತ್ತದ. ಆಕೆ ಕ್ಷೀಣ ಆಗ್ಲಕತ್ತು ಶರೀರ. ಅವರೆಲ್ಲ ಅಂದ್ರು, ಅಲ್ಲ ಆಕಿಗೆ ಉಣೋದಕ್ಕೆ ಕಮ್ಮಿಲ್ಲ, ತಿನ್ನೋದಕ್ಕೆ ಕಮ್ಮಿಲ್ಲ, ಉಡೋದಕ್ಕೆ ಕಮ್ಮಿಲ್ಲ, ಬೆಳ್ಳಿ ಬಂಗಾರ ಏನು ಆಕಿಗೆ ಕೊರತೆ ಅಂದ್ರೆ ಏನೂ ಇಲ್ಲ. ಆಕಿ ಸಂತೋಷದಿಂದ ಮಸ್ತನ್ಯಾಗ ಮನಗಂಡ ದಸ್ಪುಷ್ಟ ಆಗ್ಬೇಕಿನ್ನ. ಹಿಂಗ್ಯಾಕೆ ಸ್ವರ್ಗ್ಲಾಕೆ ಯಾಕೆ ಹತ್ತಿದಳು ಅಂದ ಕೂಡಲೇ ನಮ್ಮ ಮಂತ್ರಿಗಳು ಭಾಳ ಶಾಣೆ ಇರ್ತಾರೆ. ಆವಾಗ ಮಂತ್ರಿ ಅಂದ, ಮಂತ್ರಿನ ಕೇಳ್ದ, ಏನು ಹಿಂಗೆ ಸ್ವರ್ಗಿ ಕಡ್ಡಿ ಆಗ್ಲಕ್ಕ ಹೆಣ್ಮಗಳು ಹಿಂಗ್ಯಾಕ? ಅದಕ್ಕೊಂದು ಕಾರಣ ಐತಿ. ಈಗ ನಾ ಹೇಳ್ದಂಗೆ ನೀವು ಕೇಳ್ರಿ. ಅದು ಆಕಿ ದಮ್ಮ ಆಗ್ಬೇಕಾದ್ರೆ, ಆಕಿ ಮತ್ತು ಮದುವೆ ಆಗ್ಬೇಕಾದ್ರೆ ಒಂದು ಉಪಾಯ ಐತೆ. ಅದು ಏನೈತಿ? ನಾ ಮಾಡ್ತೀನಿ, ನನಗೆ ಬರೀ ಪರ್ಮಿಷನ್ ಕೊಟ್ರೆ ಆಯ್ತು. ಆಯ್ತು. ಅವ ಒಂದು ಮನಿ ಕಟ್ಟದ, ದೊಡ್ಡದ, ಇಂಥ ಭವಂದು ಅಂತ ಮನಿ ಕಟ್ಟಿ ಅಲ್ಲಿಂದ ಆ ಮನಿಯೊಳಗೆ ಅಲ್ಲೊಂದು ದೊಡ್ಡದೊಂದು ಮಾಡ, ಈ ಕಡೆ ಇಲ್ಲೊಂದು ದೊಡ್ಡದೊಂದು ಮಾಡ, ಹಿಂಗೆ ಪೂರ ಅಲ್ಲೊಂದು ಮಾಡ ಇಲ್ಲೊಂದು ಮಾಡ ಅಂದ್ರೆ ಗೊತ್ತಾಗತ್ತಿಲ್ಲ. ಅವೆಲ್ಲ ಸುತ್ತ ಹಿಂಗೆ ಒಟ್ಟು ಮಾಡಿದವು. ಮಾಡಿ ಆ ನಂತರ ಆಕಿನ ಅದ್ರಾಗ ಇಟ್ರು ಎಲ್ಲ ಬಂದ್ ಮಾಡಿ ಅದು ಮಾಡಿ ಮತ್ತು ಅಲ್ಲಿ ನೀರನ್ನು ಒಂದಿಷ್ಟು ತುಂಬಿಟ್ರು. ಆಮೇಲೆ ಆ ಪ್ರತಿಯೊಂದು ಮಾಡಿನೊಳಗೆ ತಂಗುಳ್ ರೊಟ್ಟಿ, ಯಾವ ತಂಗುಳ್ ರೊಟ್ಟಿ ಆ ಒಂದೊಂದು ಮಾಡಿನಾಗ
ಅವು ಮುರಿದ ಅರ್ಧ ಅರ್ಧ ಮಾಡಿ ಇಟ್ರು. ಆ ಮಾಡ್ಯಾಗಿ ಸಿ ಮಾಡ್ಯಾಗಿ ಮಾಡ್ಯಾಗಿ ಮಾಡಿ ಹಂಗೆ ಎಲ್ಲ ಕಡೆ ಇಟ್ರು. ಹಾಕಿನ ಬಿಟ್ರು. ಆಯ್ತು, ಇನ್ನ ಒಂದು ಸ್ವಲ್ಪ ದಿನ ಇರ್ಲಿಕ್ಕೆ ಅಲ್ಲಿ ನೀವು ನಿಮ್ಮ ಕೆಲಸ ಮಾಡಿ. ಆಯ್ತು, ಅಲ್ಲಿಂದ ಹಿಂದಿಗಡೆ ಹಾಕಿ ಏನು ಮಾಡ್ತಿದ್ರು, ಬಾಗ್ಲ ಪಗಲ ಬಂದ್ ಮಾಡಿದ್ರ ಆ ಒಂದು ಮಾಡಿನ ಮುಂದೆ ಹೋಗೋದು, ಯವ್ವ ರೊಟ್ಟಿ ನೀಡ್ರಿ ತಾನೇ ಅನ್ನೋದು. ಅಂದಕ್ಕೆ ಅದ್ರ ಅರ್ಧ ರೊಟ್ಟಿ ಅಲ್ಲಿ ಮುರ್ದ ಇಟ್ಟಿದ್ರಲ್ಲ ಅವ್ರು, ಅದ್ರ ಒಂದು ತುಣುಕು ರೊಟ್ಟಿ ತಗೊಂಡು ಅದನ್ನ ಹಿಂಗೆ ಮಾಡಿ ತಿನ್ಕೋತ ನಡೆಯೋದು. ಮುಂದಕ್ಕೆ ಹೋಗೋದ್ರಾಗ ಮತ್ತೊಂದು ಮಾಡಿ ಬರ್ತೈತಲ್ಲ, ಅಲ್ಲಿ ಯವ್ವ ರೊಟ್ಟಿ ನೀಡ್ರಿ ಅನ್ನೋದು, ಮತ್ತೊಂದು ತುಣುಕು ತಗೊಳ್ಳೋದಲ್ಲ. ಹಿಂಗೆ ಮಾಡಿ ಚಂತಾನ ತಿರ್ಗ್ಯಾಡ್ಕೋತ ತಿನ್ಕೋತ ತಿರ್ಗ್ಯಾಡೋದು. ಹಿಂಗೆ ಮಾಡಿದ್ರು ಒಂದ ತಿಂಗಳದಾಗ ಮತ್ತ ಅಕ್ಕಿ ಹೆಂಗಿದ್ದ ನೋಡು, ಹಂಗಾದ್ರು ಆ ರಾಜನ್ ಕರೆದ ಕಿಟಕಿ ಇಲ್ಲಿ ಕಿಟಕಿಯಾಗ ಬಾರ, ಒಂದು ಕಿಟಕಿ ಸಣ್ಣ ಕಿಂಡಿ ಇಟ್ಟು ಆಕಿ ಆಟ ನೋಡಿದ್ಯಾರ ಅಂದವ. ಆಕಿ ಮತ್ತೆ ಅದ ಮಾಡ್ತಿದ್ದವಲ್ಲ, ದಿನ ಇದ ಹಾಡಾಕಿದ. ಆ ಮಾಡಿನ ಮುಂದೆ ಹೋಗೋದು, ಯವ್ವ ರೊಟ್ಟಿ ನೀಡ್ರಿ ಅನ್ನೋದು, ಒಂದು ತುಣುಕು ಅದೇ ರೊಟ್ಟಿ ತಗೊಳ್ಳೋದು, ತಿನ್ನೋದು, ತಿರ್ಗಾಡೋದು, ಮತ್ ಮುಂದಿನ ಇದಕ್ಕೆ ಹೋಗೋದು. ಅವ ರಾಜ ನೋಡ್ದ, ಹಲೋ ಇದನ್ನ ರಾಜವೈಭವದಾಗ ಇಡಬೇಕಂತ ನಾ ತಗೊಂಬಂದು ಇದನ್ನ ಕೂಡಿ ಇದಕ್ಕೆ ಸುಖ ಕೊಡಬೇಕು, ವೈಭವದಿಂದ ಇರಿಸ್ಬೇಕು ಅಂತ ಹಿಂಗನ ಇದು ಮಾಡಿಕೊಂಡು ಇದನ್ನು ಕೂಡ್ಕೊಂಡು ನಾ ಇದ್ದೆ. ಆದ್ರ ಇದ್ರ ಸ್ವಭಾವ ನೋಡಿದ್ರೆ ಹಿಂಗೆ ಇದು ಬಿಕ್ಕಿ ಬೇಡ್ಕೊಂಡು ತಿನ್ನೋ ಸ್ವಭಾವ, ಇದು ಹಂಗೆ ಬೇಡ್ಕೊಂಡು ತಿಂದಾಗ ಇದಕ್ಕೆ ಹೊಡಿ ತಿಂತದೆ. ಇಲ್ಲಿ ಬೇಕಾದ ತುಪ್ಪ ಸಾಕ್ರೆ ಏನು ಬೇಕಾದ ಐತಿ, ಬಂಗಾರ ಬೆಳ್ಳಿ ಉಡೋದು ತೊಡೋದು ಬೇಕಾದಿದ್ರು ಅದಕ್ಕೆ ಇದು ಪಸಂದಿಲ್ಲ. ಅಂದ ಮೇಲೆ ಇದು ರಾಜಮಾತಾ ಆಗಿ ಇರ್ಲಾಕ ಯೋಗ್ಯ ಇಲ್ಲ, ಯು ಆರ್ ಗೆಟ್ ಔಟ್ ಅಂದವ. ಎನ್ನೊಡನೆ ಸಮರಸ ಏನು ಬ್ಯಾಡ, ನೀ ಹಿಂಗದಿ ಅಂದ್ರೆ ನನಗೆ ಗೊತ್ತಾಯ್ತು ಅದು. ಅದಕ್ಕೆ ಮುನ್ನಿನಂತೆ ಅವ ಮೊದಲು ಏನು ಹಂಗ ಸ್ವಲ್ಪ ತಿಳಿಲಾರ್ದಕ್ಕೆ ನಿನ್ನ ಕೂಡ್ಕೊಂಡಿದ್ದೆ, ಆದ್ರೆ ನಿಂದು ಹಿಂಗೈತೆ ಅನ್ನೋದು ನನಗೆ ಈಗ ಗೊತ್ತಾಯ್ತು ಅಂತ. ಬ್ಯಾಡ ಹೋಗಿ ಮತ್ತು ನಿನ್ನ ಕೆಲಸ ನೀನು ಅದನ್ನ ಮಾಡೋದು ಬಿಟ್ಟಂತ. ಹಿಂಗ ಆತ್ಮ ಏನಂತಾನು, ಎಲೆ ತನುವೆ ಇದನ್ನು ಹಿಂಗೆ ಆಯ್ತದ. ಈ ದೇಹನು ಆಕಿಗತೇನ ಐತೆ, ಅದ್ರ ಸ್ವಭಾವ ಬಿಡುದಿಲ್ಲ ಅದ. ಆದ್ದರಿಂದ ಇಲ್ಲಿ ತನ ನಾನು ನೀನು ಕುಡ್ಕೊಂಡಿದ್ದೀವಿ, ಇನ್ನು ಬೇಡ. ಯಾಕಂದ್ರೆ ನಿಂದು ನನಗೆ ಗೊತ್ತಾಯ್ತು. ನೀನನ್ಯವೆನಗೆ, ನೀ ಅನ್ಯ ಅಂದ್ರೆ ಬ್ಯಾರೆ ಅದಿ, ನೀ ಬ್ಯಾರೆ, ನಿನ್ನ ಸ್ವರೂಪ ಬ್ಯಾರೆ, ನನ್ನ ಸ್ವರೂಪ ಬ್ಯಾರೆ. ಹೆಂಗ್ ಬೇರೆ? ನಾ ಆತ್ಮ ಅದೇನು, ನೀ ಅನಾತ್ಮ ಅದಿ. ನಾನು ಪಾರಮಾರ್ಥಿಕ ಸತ್ತಾ ಉಳ್ಳವದೇನೆ, ಆತ್ಮನಾದ ನಾನು ಪಾರಮಾರ್ಥಿಕ ಸತ್ತಾ ಉಳ್ಳವದೇನೆ, ನೀನು ಯಾವಾಗ ಸತ್ತಾ ಉಳ್ಳದರಿ. ನಾನು ನಿರವಯವದೇನೆ, ನೀನು ಸಾವಯವದಿ. ನಾ ಪರಿಪೂರ್ಣದೇನೆ, ನೀನು ಪರಿಚ್ಛಿನ್ನ ಅದಿ. ಈ ರೀತಿ ವಿಚಾರ ಮಾಡಿ ನೋಡಿದ್ರೆ ನಿನ್ನ ಸ್ವಭಾವನ ಬೇರೆ, ನನ್ನ ಸ್ವಭಾವನ ಬೇರೆ. ಆದ್ದರಿಂದ ಎಲೆ ತನುವೆ ನೀನು ಅನ್ಯವೆನಗೆ, ನೀ ಹಿಂಗ ನೀ ಬ್ಯಾರೆ ಅದಿ ಅನ್ನೋದು ನನಗೆ ಗೊತ್ತಾತು. ಇನ್ನು ಮೇಲೆ
ಬ್ಯಾಡ ಅಂತ ಹೇಳಿದನ ಅಂತ. ಹಂಗ ಇಲ್ಲಿ ದೇಹ ಆತ್ಮ ಎರಡು ಕೂಡ್ಕೊಂಡು ಇಲ್ಲಿ ತನ ಅಜ್ಞಾನ ಕಾಲದಲ್ಲಿ ಬಂದಾವ. ದೇಹದ ಸ್ವಭಾವ ಏನು, ಆತ್ಮನ ಸ್ವಭಾವ ಏನು, ಈಗ ವಿವೇಕದಿಂದ ತಿಳಿದ ಮೇಲೆ ಜ್ಞಾನಿ ಪುರುಷ ಈ ರೀತಿ ಆ ದೇಹದ ಮೇಲಿನ ಮೋಹ ಪ್ರೀತಿ ಬಿಟ್ಟು ಇನ್ನು ನಿನ್ನ ಕೂಡ ಕೂಡಿ ನೀನ ನಾನ ನೀ ಅಂತೇನು ಬಂದಿದ್ದು ಇನ್ನೇನು ಬ್ಯಾಡ ಹಂಗ, ಅದಕ್ಕೆ ನೀ ಬ್ಯಾರೆ ನಿನಗೆ ಸಾಕ್ಷಿಯಾಗಿ ನಾ ಅದೇನಿ ಅಂತ ಹಿಂಗೆ ತಿಳ್ಕೋತಾನಂತ. ಇನ್ನು ಮತ್ತ ನನಗ ನಿನಗೂ ಅಂದ್ರ ದೇಹಕ್ಕೂ ಆತ್ಮನಿಗೂ ವಿಲಕ್ಷಣತೆಗಳು ಹೇಗದಾವು ಅಂತ ಕೇಳಿದ್ರೆ ಒಂದನೇ ನುಡಿಯೊಳಗೆ ಹೇಳ್ತಾರೆ, ಪುಸಿ ನೀನು ನಿಜವಾನು. ನೀನು ಪುಸಿ ಅಂದ್ರ ಮಿಥ್ಯಾದಿ ಸುಳ್ಳದಿ. ಅದಕ್ಕೆ ಹರಭೂಷಣರು ಕಾರ ಮಿಂಚಿನ ತೆರದಿ ತೋರಿ ನಿಮಿಷದ ತನವು ನೀರ ಗುರುಳೆಯ ತೆರದಿ ಮಾಯೆಯಹುದು. ಹಿಂಗದೀನಿ ಕೋಲ್ ಮಿಂಚುತ್ತ ಹಿಂಗ ನೋಡೋದ್ರಾಗನ ಇಲ್ಲ, ನೀರು ಗುರುಳಿ ತೋರ್ತದ, ತೋರ್ತನ್ನೋದ್ರಾಗನ ಪಟ್ಟ ತೋಡೋದು ಕಲಾಸ ಆಗಿರ್ತದೆ. ಹಿಂಗ ನೀ ಏನು ಹಂಗೈತಿ, ಅದ ಅಷ್ಟ ಕ್ಷಣಿಕ ಐತಿ. ಕೋನ್ ಇಲ್ಲಿ ಬಿಡಿ ಆಯ್ತ, ಇಲ್ತಾನೆ ನೀವು ಹೌದು, ಇಲ್ಲಿ ಬಿಡಿ ನೀವು. ಪುಸಿ ನೀನು ನಿಜವಾನು. ಹೇ ದೇಹವೇ, ನೀನು ಈ ರೀತಿ ಮಿಥ್ಯಾದಿ ಅನಿತ್ಯದಿ. ಹೇಗಂದ್ರೆ ನೀರು ಗುರುಳಿದ್ದಂಗದಿ. ಅದಕ್ಕೆ ತೋರಿ ನಿಮಿಷದ ತನವು ನೀರು ಗುರುಳೆಯ ತೆರೆದಿ ಮಾಯವುದು. ಇಲ್ಲ ಆಗಿಬಿಡ್ತೈತಿ ದೇಹ. ಈಗ ಇಲ್ಲಿದ ಈಗ ಸದ್ಯ ಶಾಸ್ತ್ರ ಮುಗೋದಕ್ಕೆ ನಾವು ಈ ಬಾಗಿಲು ಹೊರಗೆ ಹೋಗ್ತೇವೆ ಅನ್ನೋದು ಗ್ಯಾರಂಟಿ ಇಲ್ಲಪ್ಪ. ಇಷ್ಟು ಕ್ಷಣಿಕ ಐತಿ ಅಂದ ಮೇಲೆ ಅದಕ್ಕೆ ನಿನ್ನ ಸ್ವಭಾವ ಹಿಂಗೈತಿ. ಅದಕ್ಕೆ ನಾ ಹೆಂಗದೇನೆ ನಿಜವಾದ, ನಾ ನಿಜ ಅಂದ್ರೆ ಸತ್ಯವಾಗಿದ್ದೇನೆ. ನೀ ಮಿಥ್ಯ ಅದೇ, ನಾ ಸತ್ಯ ಅದೇನಿ. ಯಾಕಂದ್ರೆ ನೀ ಹುಟ್ಟೋದಕ್ಕಿಂತ ಮೊದಲು ನಾನು ಇದ್ದೆ, ನೀ ನಾಶ ಆದ್ಮೇಲೇನು ನಾ ಇರ್ತೀನಿ. ಆದ್ದರಿಂದ ನಾ ಸತ್ಯದೇನಿ. ಹೆಂಗ ಘಟಾಕಾಶ ಐತಲ್ಲ, ಘಟಾಕಾಶ ಘಟ ಹುಟ್ಟೋದಕ್ಕಿಂತ ಮೊದಲಿತ್ತ ಇಲ್ಲ, ಎತ್ತು ಘಟ ಹೊಡೆದ ಮೇಲೆ ಇರ್ತೈತಿ ಇಲ್ಲೋ, ಇರ್ತೈತಿ. ಹಾಗೆ ಆ ಘಟಾಕಾಶದಂತೆನ ಆತ್ಮಸ್ವರೂಪ ಅದು ದೇಹ ಹುಟ್ಟೋದಕ್ಕಿಂತ ಮೊದಲು ಇತ್ತು, ದೇಹನಾಶ ಆದ ಮೇಲೇನೂ ಇರ್ತದೆ. ಆದ್ದರಿಂದ ಸತ್ಯ ಸ್ವರೂಪದ, ಈ ದೇಹ ಮಿಥ್ಯ ಸ್ವರೂಪದ. ಈ ರೀತಿ ನನಗೆ ತಿಳುವಳಿಕೆ ಆಗ್ಯದ. ಮತ್ತೆ ಹೇಗದ ಅಂತ ಕೇಳಿದ್ರೆ, ಮಲವೆರಡರ ಬೆಸುಗೆ ನೀನು ಅತಿ ಶುದ್ಧ ನಾನು. ನಿಂದ ಹೆಂಗೈತಿ ಅಂದ್ರ ಮಲವೆರಡರ ಬೆಸುಗೆ ನೀನು ಅಂದ್ರು ನೋಡ ಹೆಂಗೈತಿ. ಮಲವೆರಡರ ಬೆಸುಗೆ ಅಂದ್ರೆ ಏನ್ ಗೊತ್ತಾ ನಿಮ್ಗೆ? ಅಂದ್ರೆ ಎರಡು ಮಲಗಳು ಬೆಸುಗೆ ಅಂದ್ರೆ ಕೂಡ್ತಾವ. ಎಲ್ಲಿ ಕೂಡ್ತಾವು? ಎಲ್ಲಿ ಕೂಡ್ತಾವು ಅಂದ್ರ ಇದನ್ನ ಹಡದ ತಂದೆ ತಾಯಿ ಅನ್ನದಾರಲ್ಲ, ಅವರಿಬ್ಬರು ಕೂಡ್ತಾರೆ. ಕೂಡ್ದಾಗ ಇಬ್ಬರದು ಇಬ್ಬರದು ಪತನ ಆಗ್ತದೆ.
ಆವಾಗ ಅದರ ಮಿಶ್ರಣ ಆಕೈತಿ. ಅದು ಮಿಶ್ರಣ ಆಗಿ ಆ ತಾಯಿಯ ರಕ್ತ, ತಂದೆಯ ವೀರ್ಯ ಇವುಗಳಿಂದ ಕೂಡ್ಕೊಂಡು ನೀ ಅದಿ. ಅಂದ್ರ ಅದು ಕೂಡಿದ ಮೇಲೆ, ಅವರಿಬ್ರು ಕೂಡಿದ್ರಲ್ಲ, ಕೂಡಿದ ಮೇಲೆ ಅದು ಹೇಗಾಕೈತಿ ಅಂತಂದ್ರ, ಹಾಲು ಇರ್ತೈತಿಲ್ಲ, ಹಾಲಿನ್ಯಾಗ ಒಂದು ಸ್ವಲ್ಪ ಕುಂಕುಮ ಒಗದ್ರ ಅದ್ರ ಕಲರ್ ಹೆಂಗಾಕತಿ, ಸ್ವಲ್ಪ ಕೆಂಪು ಹೊಡಿತೈತಿಲ್ಲ, ಹಂಗ ಈ ಅವ್ರು ಕೂಡಿದ ನಂತರ ಹಿಂಗ ಒಳಗ ಗರ್ಭದೊಳಗ ಆ ರೀತಿ ಆಗ್ತದ ಅಲ್ಲಿ ಮಿಶ್ರಣ. ಹಿಂಗ ಆಗಿ ಅದು ಆ ರಕ್ತ ಅನ್ನೋದು ಹೆಪ್ಪಗಟ್ತೈತೆ ಅಲ್ಲಿಂದ. ಹೆಂಗ ಹಾಲಿನಾಗ ಮೊಸರು ಹಾಕಿದ ಕೂಡಲೇ ಹೆಪ್ಪಗಟ್ತದ, ಹಂಗೆ ಹೆಪ್ಪಗಟ್ತದ. ಹೆಪ್ಪಗಟ್ಟಿ ಮುಂದೆ 1 ತಿಂಗಳಾಯ್ತು, ಅದು ಮತ್ತೆ ಹಿಂಗ 2 ದಿನ 15 ದಿನಕ್ಕೆ ಹಿಂಗಾತ. ಅದು ಹಾಕೋತ ಒಂದು ರೊಟ್ಟಿ ಮುಟ್ಟಿಗೆ ಅಂತಾರಲ್ಲ, ಬಿಸಿ ರೊಟ್ಟಿ ಮುಟ್ಟಿಗೆ ಮಾಡ್ತಾರಲ್ಲ, ಹಿಂಗೆ ಮುಟ್ಟಿಗೆ ಗತಿ ಆಕೈತಿ. ಅದು ಮುಟ್ಟಿಗೆ ಗತಿ ಆಗಿ ಆ ನಂತರ ಮುಂದೆ 1 ತಿಂಗಳಾಯ್ತಂದ್ರ, ಅದು ಗರ್ಭ ಆಗಿ 1 ತಿಂಗಳಾಯ್ತಂದ್ರ ಆವಾಗ ತಲೆ ತಯಾರಾಗ್ಲಕತ್ತೈತಿ. 1 ತಿಂಗಳಿಗೆ ತಲೆ, 2 ತಿಂಗಳಿಗೆ ಇವು ಭುಜಗಳು ತಯಾರಾಗ್ತಾವ. ಈ ದೇಹ ಹೆಂಗ ತಯಾರಾಗೈತೆ ಅಂದ್ರೆ 1 ತಿಂಗಳಿಗೆ ತಲೆ, 2 ತಿಂಗಳಿಗೆ ಇವು ಭುಜಗಳು, 3 ತಿಂಗಳಿಗೆ ಎದೆ, 4 ತಿಂಗಳಿಗೆ ಹೊಟ್ಟಿ, 5 ತಿಂಗಳಿಗೆ ಇವು ಕೈಯ ಕಾಲ ಆಗ್ತಾವು, 6 ತಿಂಗಳಿಗೆ ಇವು ಎಲ್ಲ ಬೆರಳು, ಇವು ಉಗುರ ಇವು ಬರ್ತಾವ. ಆಮೇಲೆ ಕೂದಲು ಬರ್ತಾವ. 7 ತಿಂಗಳ ಆಯ್ತಂದ್ರೆ ಪೂರ್ಣ ಶರೀರ ಆವಾಗ ರೆಡಿ ಆಗ್ತದೆ, ಕಂಪ್ಲೀಟ್. ಆವಾಗ ಅಲ್ಲಿ ತನಕ ಅದು ಜೀವಂತ ಇರುವುದಿಲ್ಲ. 7 ತಿಂಗಳ ಆಯ್ತಂದ್ರೆ ಆವಾಗ ಪ್ರಾಣ ಪ್ರವೇಶ ಆಗಿಬಿಡ್ತಿತ್ತು ಅಂದ್ರೆ, ಆವಾಗ ಅದು ಉಸಿರಾಡಕ್ ಚಾಲು. ಹಿಂಗ ಆಗಿ ಮುಂದೆ 8 ತಿಂಗಳಿಗೆ ಅದಕ್ಕೆ ಅರು ಆಕೈತಿ, 9 ತಿಂಗಳಿಗೆ ಡಿಲಿವರಿ ಆಕೈತಿ, ಹೊರಗೆ ಬಂದ್ಬಿಡ್ತೈತಿ ಆಕೈತಿ. ಆದ್ರೆ ಇಲ್ಲಿ ಆತ್ಮ ದೇಹದ ಸ್ವರೂಪ, ನೀ ಹೆಂಗದಿ ನಾ ಹೆಂಗದೇನೆ ಅಂತ ವಿಚಾರ ಮಾಡ್ಲಾಕತ್ತೇನ. ನಿಮಗೆ ಗೊತ್ತಿಲ್ಲದೊಂದು ಹೊಸ ಮಾತು ಹೇಳ್ತೇನೆ ನಾನು. ಏನದು ಅಂದ್ರೆ, ಈ ದೇಹ ಇದು ಹಿಂಗ ಆಗ್ಯದ. ಮನಿ ಕಟ್ಟ್ಯಾರ, ಮನಿ ಕಟ್ಟೋದಕ್ಕ ಮಟೀರಿಯಲ್, ಮಣ್ಣಿನ ಮನೆ ಇತ್ತಂದ್ರ ಮಣ್ಣ ತಂದು ಕೆಸರಲ್ಲೇ ಮಾಡ್ತಾರ, ಅದಿಲ್ಲ. ಇಲ್ಲಿ ಸಿಮೆಂಟ್ ಇದು ರೇತಿ ಉಸುಕ ಗಿಮಿಟ ಇದನ್ನ ಮಾಡ್ತಾರ. ಈ ದೇಹ ಯಾವ ಮಟೀರಿಯಲ್ದಿಂದ ಆಗೈತಿ ಗೊತ್ತೈತೆ ನಿಮಗೆ? ಯಾವ ಮಟೀರಿಯಲ್ದಿಂದ ಆಗೈತಿ ಅಂತಂದ್ರ, ಇದು ಇಲ್ಲಿ ಒಂದು ಮಾತು ಬರ್ದಾರ. ಅವ್ರು ಏನ್ ಬರ್ದಾರ? ತಾಯಿಯ ರಕ್ತ, ತಂದೆಯ ವೀರ್ಯ ಕೂಡಿ ಆಗೈತಿ ಅಂತ ಹೇಳಿ. ಹೌದಾ? ಅದು ತಾಯಿಯ ರಕ್ತ ಕೂಡಿ ಆಗೈತಿ ಅಂದ್ರೂ ಅಲ್ಲಿ ಮೊದಲಿನ ಮಿಶ್ರಣ ಏನು ಹೇಳಿದೀವಿ ನಾವು, ಅವ ಪುರುಷನ ವೀರ್ಯ ಹೆಂಗ್ ಪತನ ಆಕತಿ, ಹೆಣ್ಮಗಳಿಗೂ ವೀರ್ಯ ಪತನ ಆಕತಿ. ಅವ್ರವ್ರ ಕ್ವಾಲಿಟಿ ಬೇರೆ ಇರ್ತಾವ. ಅವಂದು ತುಪ್ಪದ ಗತೆ ಇರ್ತೈತಿ, ಅಕ್ಕಿದು ತೆಂಗಿನ ನೀರಿನ ಗತೆ ಇರ್ತೈತಿ. ಆದ್ರೆ ಇಲ್ಲಿ ರಕ್ತ ಅಂತಂದ್ರ ಅವು ಸುಮ್ಮ ಹೆಪ್ಪಿದ್ದಂಗ, ಅವೇನು ಅವರ ವೀರ್ಯ
ಹಾಲಿನಾಗ ಒಂದಿಟ್ಟು ಮೊಸರು ಹೆಪ್ ಹಾಕ್ತಾರಲ್ಲ ಆಟ ಒಂದು ಹನಿ ಹೋಗ್ತದ ಅದ್ರಾಗ ಮಿಶ್ರಣ. ಒಂದು ಸಣ್ಣ ಮೀನಿನ ಬಾಯಿ ಎಷ್ಟು ತೂತಿರ್ತದ ಅದು ಹಿಂಗೆ ಮಾಡ್ತಿರ್ತ ಅದು ಅವರ ಇಚ್ಛಾ ಅತಿ ಕಾಮ್ ಇದು ಆದ ಹೆಣ್ಮಗಳಿಗೆ ಅದು ಹಿಂಗೆ ಬಾಯಿ ಬಿಡ್ತಿರ್ತದ. ಅದು ಒಂದು ಹನಿ ತಗೋತದ ಅದು ಒಳಗೆ. ಒಂದು ಹನಿ ತಗೊಂಡದ್ದು ಅದು ಹೆಂಗೆ ಹಾಲಿಗೆ ಒಂದು ಹನಿ ಹೆಪ್ಪಾಗದ ಹೆಂಗೆ ಆಯ್ತು ಹಂಗೆ ಆ ರೀತಿ ಆಕತಿ. ಆದ್ರೆ ಉಳಿದು ಎಲ್ಲ ಮಾಲ್ ಮಟೀರಿಯಲ್ ಏನದು ಗೊತ್ತದ ನಿಮಗೆ? ಏನದಂದ್ರೆ ಹೆಣ್ಮಗಳು ಅದು ಬರೀ ಹೆಪ್ಪು ಹಾಕಿದ ಅಟ್ಟ. ಅದು ಗಂಡ ಹೆಂಡತಿ ಕೂಡಿ ವೀರ್ಯ ಅನ್ನೋದು ಹೆಪ್ಪು ಅದು ಅಟ್ಟ. ಆದ್ರೆ ಪೂರಾ ಎಲ್ಲ ಮಾಲ್ ಮಟೀರಿಯಲ್ ಏನು ಅಂತಂದ್ರೆ ಹೆಣ್ಮಗಳು ತಿಂಗಳಿಗೆ ಒಮ್ಮೆ ಅಕ್ಕಿ ಹೊರಗೆ ಕೊಡ್ತಾಳೆ. ಹೊರಗೆ ಕೊಡ್ತಾಳಂದ್ರೆ MC ಆಗ್ತಾಳೆ. MC ಅಂದ್ರೆ ಮಂತ್ಲಿ ಕೋರ್ಸ್ ಅಂತಾರೆ ಅದಕ್ಕೆ ಇಂಗ್ಲೀಷ್ ತಗೊಂಡು. ಅದು ಅಂದ್ರೆ ಆಕಿ ಯೋನಿಯಿಂದ ರಕ್ತ ಹೋಗ್ತೈತಿ. ರಕ್ತ ಹೋಗ್ತದ. ಆ ರಕ್ತ ಹೇಗಿರ್ತೈತಿ ಅಂದ್ರೆ ಮೈಯಾಗಿನ ರಕ್ತದ ಗತೆ ಇರಂಗಿಲ್ಲ ಅದು ಅದಕ್ಕೆ ಮತ್ತೆ ಹಿನ್ನೆಲೆ ಭಾಳ ಐತಿ. ಅದು ನಮ್ಮ ಗ್ರಂಥದಾಗೂ ಬರ್ದೇನ ಆಮೇಲೆ ಬೇರೆ ಅಂದ್ರೆ ಅದು ಒಂದು ಪ್ರಕಾರದ ಅದು ಇದು ಐತೆ, ಅದು ದೋಷ ಐತೆ. ಅದು ಅದ್ರ ಸ್ವರೂಪ ಇಷ್ಟು ಹೊಲಸೈತಿ. ಅದು ಕೆಟ್ಟ ವಾಸನೆ ಹೊಡಿತೈತಿ. ಅದು ನಾರ್ತೈತಿ ಅಷ್ಟು ಐತೆ. ಅದು ಹೀಗೆ ಇದ್ದದ್ದು ತಿಂಗಳ ತನಕ ಆ ಹೊಲಸು ಅದು ತಿಂಗಳ ತನಕ ಅಲ್ಲ ಅಂದ್ರೆ ತಿಂಗಳಿಗೆ ಒಮ್ಮೆ ಒಂದು 3 ದಿನ ಅದು ಸ್ಪೀಡ್ಲೆ ಹೋಗ್ತದೆ. ಅಂದ್ರೆ ಭಾಳ ಮಾಡಿ 5ನೇ ದಿನಕ್ಕೆ ಅದೆಲ್ಲ ಕ್ಲಿಯರ್ ಆಗಿರ್ತೈತಿ. ಅದು ಹೋದ್ಮೇಲೆ ಆವಾಗ ಆಕಿ ಏಕದಮ್ ಫ್ರೆಶ್ ಆಗ್ತಾಳೆ. ಆದ್ರೆ ಅದು ಹೊಲಸದು ಅಂತ ಹೊಲಸು ಆಕಿ ತಿಂಗಳ ಹೋಗಿ ಆ ಹೊಲಸು ಹೊರಗೆ ಹೋಗಿ ಕ್ಲೀನ್ ಆಗ್ತಿದ್ರು. ಆದ್ರೆ ಈಗ ಗರ್ಭಧಾರಣೆ ಆಯ್ತಲ್ಲ, ಗರ್ಭಧಾರಣೆ ಆಯ್ತು ಅಂದ ಕೂಡಲೇನ ಆ ಮಂತ್ಲಿ ಪೀರಿಯಡ್ ಬಂದಾಗುತ್ತದೆ. ಹೊರಗೆ ಹೋಗಂಗೆ ಇಲ್ಲ ಅದು. ಮತ್ತೇನಾಕೈತಿ ಅಂದ್ರ ಆ ಗಟರ್ ನೀರು ಹೊರಗೆ ಹೋಗೋದು ಬಂದ್ ಮಾಡಿ ಒಳಗ ಗೋಳೆ ಆಗ್ಲಾಕ ಹತ್ತುತ್ತದೆ. ಒಳಗ ಗೋಳೆ ಆಗಿ ಆ ರಕ್ತ ಒಳಗ ಗೋಳೆ ಆಗಿ ಏನಾಕತಿ ಅದು ಇದ ಶರೀರ ತಯಾರಾಗದ. ಮತ್ತೇನು ಅದರ ಮಟೀರಿಯಲ್ ಅದ ನೋಡಿ ಅಂತ ಅದೈತೆ. ಅದಕ್ಕೆ ಶರೀರಕ್ಕೆ ಇಷ್ಟು ಹೇಯ ಯಾಕಂತೀವಿ ಅಂದ್ರೆ ಅದು ಅಂತ ಹೇಸಿ ಆ ಗಟ್ರದ ಸದೃಶ ಹೋಗೋದಂಥದ್ದು ಅದುವೇ ಒಳಗೆ ಗ್ವಾಳೆ ಆಗಿ 9 ತಿಂಗಳು ಹೊರಗೆ ಹೋಗ್ಬೇಕಾಗಿತ್ತದ. ಅದು 9 ತಿಂಗಳು ಹೊರಗೆ ಹೋಗಲಾರ್ದ ಒಳಗ ಗ್ವಾಳೆ ಆಗಿ ಆ ಕೂಸಿನ ಬಾಡಿ ತಯಾರಾಕೈತಿ. ಅಂದ್ರೆ ಈ ದೇಹ ಹಿಂಗ ತಯಾರಾಗೈತಿ ತಿಳ್ತಾ. ಹಿಂಗ ತಯಾರಾಗಿ ಐತೆ ಅಂದ ಮೇಲೆ ಅಂದ್ರ ಅದು ಅತ್ಯಂತ ಹೇಯದ. ಹಿಂಗೆ ಇದ್ದದ್ದು ಕೂಡ್ಕೊಂಡು ಇದ್ದದ್ದೇ ಆಗೈತಿ ಅಂದಮೇಲೆ ನಾವು ಅದರ ಮೇಲೆ ಎಷ್ಟು ಮೋಹ ಮಾಡ್ತೀವಿ, ಎಷ್ಟು ಅದನ್ನು ಪ್ರೀತಿ ಮಾಡ್ತೀವಿ. ಅದಕ್ಕಾಗಿ ಅದಕ್ಕೆ ಈಗ ಗೊತ್ತಾಯ್ತದು ಇದು ನಿನ್ನ ಸ್ವರೂಪ ಹೆಂಗೈತಿ ಅನ್ನೋದು. ಅದಕ್ಕೆ ಅಲ್ಲಿ ಮತ್ತೆ ಇನ್ನೊಂದೇನು ಅದು ಎರಡೂ ಕೂಡ್ಯಾವ ಅಂತಂದ್ರೆ ಅಲ್ಲಿ ಮಲವೆರಡರ ಬೆಸುಗೆ ಅಂದಾರಲ್ಲ ಇವರು ನಿಜ್ಗೊಂಡ್ರು. ಮಲವೆರಡರ ಬೆಸುಗೆ ಎರಡು ಮಲಗಳು ಅಂದ್ರೆ ಮತ್ತು ಆ ಪುರುಷಂದು ಮತ್ತು ಆ ಸ್ತ್ರೀದು ಇವು 2 ವೀರ್ಯಗಳು ಕೂಡ್ಕೊಂಡು ಅದಕ್ಕೆ ಬಾಡಿ ತಯಾರಾಗ್ಯಾವ. ಹೆಂಗಂದ್ರೆ ಅದು ತಾಯಿದೇನೈತಲ್ಲ ಮೇಲ್ಭಾಗದೊಳಗೈತಿ, ತಂದಿದೇನೈತಲ್ಲ ತಂದಿ ವೀರ್ಯದ ಅಂಶ
ಅದು ದೇಹದ ಒಳಭಾಗದಾಗೈತಿ. ಅಂದರೆ ಆ ತಾಯಿಯ ಅಂಶ ಅದು ಚರ್ಮ, ರಕ್ತ, ಮಾಂಸ ಅಂತ ಹಿಂಗೆ 3 ಪ್ರಕಾರ ಪರಿಣಾಮ ಹೊಂದೈತೆ. ಅದು ತಾಯಿದು. ತಂದೆದು ಅದು ಒಳಭಾಗ ಐತಿ. ಅಂದ್ರೆ ತಂದೆದು ಒಳಭಾಗ ಏನೈತಿ ಅಂತಂದ್ರೆ ಅದು ಮಜ್ಜ, ಅಸ್ಥಿ, ಅಂದ್ರ ಮಜ್ಜ, ಅಸ್ಥಿ ಮತ್ತು ನರ. ಏನು ನರ ಅಂದ್ರ ನಾಳಿ. ಈ ಶರೀರದಾಗ ನರಗಳದಾವಿಲ್ಲೋ, ಶರೀರದಲ್ಲಿದ್ದ ನರಗಳು ನಾಡಿ, ಮತ್ತು ಅದ್ರಾಗ ಎಲು ಐತಿಲ್ಲೋ, ಎಲುವ ದೇಹದಲ್ಲಿ ಎಲುವು ಆದದ್ದು ಮತ್ತು ನಾಡಿ ಆದದ್ದು ಮತ್ತು ಮಜ್ಜ ಅಂದ್ರೆ ಏನು? ಮಜ್ಜ ಅಂದ್ರ ಆ ಎಲುವಿನೊಳಗೆ ಒಂದು ರಸ ಇರ್ತೈತಿ. ಎಲುವಿನೊಳಗೆ ಒಂದು ರಸ ಇರ್ತೈತಿ. ಅದು ಸ್ನಿಗ್ಧ ಇರ್ತೈತಿ. ಅದ ಎಲ್ಲ ಪ್ರತಿಯೊಂದು ಎಲುವಿನೊಳಗೆ ಅದು ತುಂಬಿಕೊಂಡಿರ್ತೈತೆ. ಅದು ಹೀಗೆ. ಆದ್ದರಿಂದ ಈ ಎಲು, ನರ ಮತ್ತು ನಾಡಿ ಮತ್ತು ಎಲುವಿನಲ್ಲಿದ್ದ ಆ ಒಂದು ರಸ ಮಜ್ಜ ಅನ್ನೋದು, ಇವು 3 ತಂದೆ ಅಂಶದಿಂದ ಹುಟ್ಟಿದ್ದು. ಇವು ಒಳಗದಾವ. ಅಂದ್ರ ಒಳಗೆ ಹೆಂಗ ತೊಲಿ, ಜಂತಿ, ಕಂಬ ಇರ್ತಾವಲ್ಲ, ಅದಕ್ಕೆ ಅದ್ರ ಮೇಲೆ ಐತಿ. ಮತ್ತೆ ಇಲ್ಲಿಕಂದ್ರೆ ಬರೀ ಚರ್ಮ, ರಕ್ತ, ಮಾಂಸ ಅಂದ್ರೆ ಇದೊಂದು ಹಿಂಗೆ ಗಂಟು ಕಟ್ಟದಂಗೆ ಈ ಗೋಳೆ ಆಗಿಬಿಡ್ತೈತಿ. ಇದು ಗೋಳೆ ಆಗ್ತದೆ. ಅದಕ್ಕೆ ಅದನ್ನು ಪೂರಾ ಹಿಂಗೆ ಹಿಡ್ಕೊಂಡು ನಿಂದಿರ್ಬೇಕಾದ್ರೆ ಆಧಾರ ಅವು ತಂದೆ ಅಂಶ ಅದಾವು. ಎಲುವ, ನರಗಳು ಮತ್ತು ಮಜ್ಜ. ಈ ರೀತಿ ಹಿಂಗ ತಂದೆ ತಾಯಿ ಅಂಶ ಕೂಡಿಕೊಂಡು ಆ 9 ತಿಂಗಳದ ಆ MC ಕೂಡ್ಕೊಂಡು ಇದು ತಯಾರಾಗೈತಿ. ಅದಕ್ಕೆ ಮಲವೆರಡರ ಬೆಸುಗೆ ನೀನು ಅಂತ ಅವ್ರು ಹೇಳ್ಯಾರ. ಅಂದ್ರೆ ಹೆಂಗ ಇದರಂತೆನ ಈ ಹೊರಗಿನ ಪದಾರ್ಥ ಏನದಾವಲ್ಲ, ಈ ಹೊರಗಿನ ಜಗತ್ತಿನೊಳಗಿನ ವಸ್ತು, ಇವನು ಕೂಡ ಅದು ಅವು ಮಲವೆರಡರ ಬೆಸುಗೆನೂ ಅದಾವ. ಅಂದ್ರೆ 2ರಿಂದ ಕೂಡ್ಕೊಂಡಾವ ಅಂತ. 2 ಏನು? ಆಲ್ರೆಡಿ ಅವಕ್ಕೂ ತಂದೆ ತಾಯಿ ಯಾವ ಇವು ಅದಾವಲ್ಲ, ಈ ಬಾಗಲ, ಗಿಡ, ಕಟ್ಟಿಗೆ, ಕಲ್ಲ, ಅವು ಎಲ್ಲ ಅದಕ್ಕೆ ಹೆಂಗ ಅಂದ್ರೆ ಅದರಲ್ಲಿ ತಂದೆ ಯಾರು? ಬ್ರಹ್ಮ. ತಾಯಿ ಮಾಯಾ. ಅದಕ್ಕೆ ತಾಯಿ ಅಂಶ ಅಲ್ಲಿ ಮ್ಯಾಲೆ ಐತಿ, ಅದಕ್ಕೂ ತಂದೆ ಅಂಶ ಒಳಗೈತಿ. ಇದು ಆಧ್ಯಾತ್ಮಿಕ ದೃಷ್ಟಿಯಿಂದ. ತಂದೆ ಅಂಶ ಒಳಗೆ ಏನೈತಿ ಅಂದ್ರ ಅಸ್ಥಿ, ಭಾತಿ, ಪ್ರಿ ಅಂತಕ್ಕಂಥವು. ಪ್ರತಿಯೊಂದು ವಸ್ತುವಿನಲ್ಲಿ ಅಸ್ಥಿ, ಭಾತಿ, ಪ್ರಿ ಅಂದ್ರೆ ಸತ್, ಚಿತ್ತ, ಆನಂದ ಅಂತೇಳಿ ಏನು, ಇವು ತಂದೆ ಅಂಶ ಅಂದ್ರೆ ಬ್ರಹ್ಮದ ಸ್ವರೂಪದಾವು. ಮತ್ ತಾಯಿ ಅಂಶ ಇದು ಹೆಂಗ ಮ್ಯಾಲೆ ಇದಾವಲ್ಲ, ಚರ್ಮ, ರಕ್ತ, ಮಾಂಸ. ಹಂಗ ಅದಕ್ಕೆ ಮ್ಯಾಲೆ ಏನದಾವು? ನಾಮ ರೂಪನು ಮಾಯಾ ಅಂಶ ಮ್ಯಾಲಿದಾವು. ಮಾಯಾನು ತಾಯಿ. ಹಿಂಗ ಆ ಪ್ರತಿಯೊಂದು ವಸ್ತುದ ಹೆಸರು ಏನೈತಿ? ಇದು ಕಲ್ಲು ಐತಿ. ಮತ್ತು ಅದು ಹೆಂಗೈತಿ? ಅದರ ರೂಪ. ಹಿಂಗೆ ಇವು 2 ಮಾಯ ಸ್ವರೂಪದಾವ. ಅದರಲ್ಲಿ ಅಸ್ಥಿ, ಭಾತಿ, ಪ್ರಿಯನು ಅವು ಬ್ರಹ್ಮದ ಸ್ವರೂಪದಾವು. ಹಿಂಗ ಈ ಹೊರಗಿನ ಜಗತ್ತಿನಲ್ಲಿನೂ ಅದ. ಈ ದೇಹದಲ್ಲಿ ಈ ರೀತಿ ಅವು 2 ಕೂಡ್ಕೊಂಡು ಈ ದೇಹ ಹಿಂಗಾಗೈತಿ. ಅದಕ್ಕೆ ನೀ ಏನು ಅದರಿಂದ ತಯಾರಾಗಿ ನನಗೆ ಗೊತ್ತಾಗೈತಿ, ಅದಕ್ಕಿನ್ನು ಬೇಡ, ಇದ್ರ ಮೇಲೆ ಮೋಹ ಮಾಡೋದು ಬೇಡ ಅಂತ ಆತ್ಮ ಈ ರೀತಿ ತಿಳ್ಕೋತಾನು ಅಂತ.
ಹಾ ಇನ್ನ ಪರಿಣಾಮವಾಗಿರ್ವಿ ನಾನು ಮಲವೆರಡರ ಬೆಸ್ಸಿಗೆ ನೀನು ಅತಿ ಶುದ್ಧ ನಾನು. ಇದು ದೇಹದಾಯ್ತು, ಆದ್ರೆ ಆತ್ಮ ಹೆಂಗದನು ಅತಿ ಶುದ್ಧ. ಅಂದ್ರ ಇಂಥ ಯಾವುದೊಂದು ಕೂಡಿ ಪರಿಣಾಮ ಹೊಂದಿ ಹಿಂಗಿಲ್ಲ, ವಿಕಾರ ಆಗಿಲ್ಲ. ಯಾಕಂದ್ರೆ ನಾನು ನಿರ್ವಿಕಾರದೇನೆ. ಆದ್ದರಿಂದ ಮತ್ತೆ ಇದೆಲ್ಲ ಹಿಂಗೆಲ್ಲ ಹೊಲಸನ ವಾಳೆ ಹಾಕಿ ಅದು ತಯಾರಾಗೈತಿ ದೇಹ. ಮತ್ತು ನಾ ಹಿಂಗೇನ್ರಾಗ್ಯ ನಾ ಅಂದ್ರೆ ಆತ್ಮ. ಅದು ಅದಕ್ಕೆ ಅತಿ ಶುದ್ಧ ನಾನು ಅಂತ ಹೇಳಿದ್ರು ಅವ್ರು. ಹೆಂಗೆ ಶುದ್ಧ ಅದು, ಪವಿತ್ರ. ಅಲ್ಲದೆ ಮುಂದೆ ಮಾತೇನಂದ್ರು, ಕರ್ಮ ವಿಸರದ ಏಳಿಗೆ ನೀನು ಸಾಕ್ಷಿ ಆನು ಅಂದ್ರು. ಅಂದ್ರ ಈ ದೇಹ ಹ್ಯಾಗ ಆಗೈತಿ ಅಂತಂದ್ರ ಕರ್ಮದ ವಿಸರದ ಏಳಿಗೆ ಅಂದ್ರ. ಅಂದ್ರ ಹೇ ದೇಹವೇ ನೀ ಹೆಂಗದಿ ಅಂದ್ರ, ಕರ್ಮ ಅಂದ್ರ ಪುಣ್ಯ ಪಾಪ ಕರ್ಮಗಳೇನದಾವಲ್ಲ, ಆ ಪುಣ್ಯ ಪಾಪ ಕರ್ಮಗಳಿಂದ ಈ ದೇಹ ಆಗೈತೆ. ಅಂದ್ರೆ ಅಂದರೆ ಲೋಕದಲ್ಲಿ ಏನು ದೇಹ ಹತ್ತದಾವಲ್ಲ, ಬರೀ ಇದ ಒಂದಲ್ಲ. ದೇವತೆಗಳಿಗೂ ಶರೀರದ, ದೇವತಾ ಶರೀರ, ದನಕರಗಳಿಗೂ ಶರೀರದ, ಪಶು ಶರೀರ, ಮನುಷ್ಯರಿಗೂ ಶರೀರ ಅದ, ಹೌದಿಲ್ಲ? ಆದರೆ ಇವು ಯಾವುದೇ ದೇಹ ಇರಲಿ, ಅದೂ ಪುಣ್ಯ ಪಾಪ ಕರ್ಮಗಳ ಮಿಶ್ರಣದಿಂದನೇ ಆಗೈತೆ. ಅದಕ್ಕೆ ಪುಣ್ಯ ಪಾಪ ಅನ್ನೋದ ಕಾರಣ ಐತೆ ಅಂತ. ಹಾ, ಪುಣ್ಯ ಪಾಪ ಕಾರಣ ಅಂದ್ರೆ, ಕಾರಣ ಅಂದ್ರೆ ಎರಡೂ ಕೂಡಿದಾಗ ಆಗೈತೆ. ಈ ಮನಿ ಆಗ್ಬೇಕಾದ್ರೆ ಹೆಂಗಾಗೈತೆ? ಏನು ಬರೇ ಕಲೀಲಿ ಆಗೈತೋ? ಮತ್ ಬರೇ ಕಲ್ಲು ಅಂದ್ರೂ ಆಗ್ಲಕ್ ಬರಂಗಿಲ್ಲ, ಹೌದಿಲ್ಲ? ಅದಕ್ಕೆ ಮತ್ತ ಸಿಮೆಂಟನು ಉಸ್ಕಬೇಕ, ಹೌದಿಲ್ಲ? ಹಂಗ ಮಾಲ್ ತರಬೇಕು. ಮಾಲ್ ಅಂದ್ರೇನು? ಉಸುಕ ಸಿಮೆಂಟ ಕೂಡಿದ್ದಕ್ಕೆ ಮಾಲ್ ಅತ್ತಾರ. ಮಾಲ್ ತಗೊಂಡ್ ಬಾ ಅಂತಾರಲ್ಲ, ಹಂಗ ಹಿಂಗ ಎರಡು. ಅದಕ್ಕೆ ಅಂದ್ರ ಪುಣ್ಯ ಪಾಪ ಎರಡು ಕೂಡಿ, ಕಲ್ಲ ಮತ್ತು ಈ ಸಿಮೆಂಟ್ ಮಾಲ್ ಕೂಡಿಕೆ ಈ ಮನಿ ಹೆಂಗಾಗೈತಿ, ಹಂಗ ಈ ಕರ್ಮದ ವಿಸರದ ಏಳಿಗೆ ನೀನು ಅಂತ ಹೇಳ್ಯಾರಂದ್ರ, ಪುಣ್ಯ ಪಾಪ ಎರಡು ಕೂಡೇ ಈ ದೇಹ. ಇದು ಒಂದಲ್ಲ, ದೇವತಾ ಶರೀರನು ಪುಣ್ಯ ಪಾಪದಿಂದ ಕೂಡೇ ಆಗೈತಿ. ದನ ಕರದ ಪಶು ಶರೀರನು ಪುಣ್ಯ ಪಾಪದಿಂದ ಕೂಡೇ ಆಗೈತಿ. ಮನುಷ್ಯ ಶರೀರನು ಪುಣ್ಯ ಪಾಪದಿಂದ ಕೂಡೇ ಆಗೈತಿ. ಇಲ್ಲ ಮತ್ತು ದೇವತಾ ಶರೀರ ಅದು ಪುಣ್ಯಮಯ ಶರೀರ ತರಲ್ಲ ಅಂತಂದ್ರೆ ಅದು ಸುಮ್ಮ ಪುಣ್ಯಮಯ ಶರೀರ ಅಂದ್ರೂ ಕೂಡ ಅಲ್ಲಿ ಹೆಂಗ ಬ್ರಾಹ್ಮಣವಾಡ ಅಂದ್ರ ಬ್ರಾಹ್ಮಣವಾಡ ಅಂದ್ರೆ ಅಲ್ಲಿ ಬ್ರಾಹ್ಮಣರು ಭಾಳ ಇರ್ತಾರ, ಅದಕ್ಕೆ ಬ್ರಾಹ್ಮಣವಾಡ. ಮತ್ತು ಅವ್ರ ಬ್ರಾಹ್ಮಣರು ಅಲ್ಲಿ ಒಂದು ಎರಡು ಮನಿ ಯಾವ ಬೇರೆ ಇಲ್ಲನ ಅಲ್ಲಿ ಅದಾವ, ಅವು ಇರ್ತಾವ. ಅಂದ್ರೆ 100ಕ್ಕೆ 90 ಅವರು ಅದಾರು, ಸುಮ್ಮ ಒಂದು 8-10 ಬೇರೆ ಮನಿ ಅದಾವು ನಾನು. ಹಂಗ ದೇವತಾ ಶರೀರದಲ್ಲಿ ಅಧಿಕ ಪುಣ್ಯ ಇರ್ತದೆ, ಸ್ವಲ್ಪ ಪಾಪ ಇರ್ತದೆ. ಹಿಂಗ ಮಿಶ್ರಣದಿಂದ ದೇವತಾ ಶರೀರ ಆಗ್ಯದ. ಅದಕ್ಕೆ ಕರ್ಮದ ಹೆಸರದ ಏಳಿಗೆ ಅಂತ ಹೇಳ್ಯಾರ ಅವರು. ದನಕರದ ಯುವಕರ ಶರೀರ ಹೆಂಗಾಗ್ಯದ? ಇವು ಪಾಪ ಹೆಚ್ಚಿಗೆ, ಪುಣ್ಯ ಸ್ವಲ್ಪ. ಹಿಂಗೈತಿ, ಪಾಪ ಹೆಚ್ಚಿಗೆ ಐತಿ, ಪುಣ್ಯ ಸ್ವಲ್ಪ ಐತಿ. ಹಿಂಗಾಗಿ ಆ ಪಶುಗಳ ಶರೀರ ತಯಾರಾಗೈತಿ.
ಮನುಷ್ಯರ್ದು ಹೆಂಗಾಗೈತಿ? ಹಾ, ಸಮಾನ. ಇಲ್ಲಿ ಬರೋಬರಿ. ಯಾಕಂದ್ರೆ ಈ ಅವಕುರ್ದು ಗೌರ್ಮೆಂಟ್ ಕೆಲಸ ಇದ್ದಂಗೆ ಪಶುಗಳ ದೇಹ, ಆ ಬಾಡಿ, ಅದ್ರ ಮನೆ ಕಟ್ಲಕ್ಕ ಸಿಮೆಂಟ್ ತಾಳಿ ಹೆಸರಿಗೆ ಹಾಕೋದು. ಬರೀ ಕಲ್ಲ ಮಣ್ಣನ ತುಂಬಿ ಬಿಡೋದು ಅದ್ರಾಗ. ಹಂಗ ಅವು ಅದಾವ, ಸ್ವಲ್ಪ ಪುಣ್ಯ ಐತಿ. ಮತ್ತು ಇದು ನಾವು ಮನೆ ಮಾಲಕರ ಕಟ್ಟಿದಂಗೆ ಅದು. ಯಾಕಂದ್ರೆ ಎಲ್ಲ ಬರಾಬರಿ ಮಾಲ್ ಹಾಕೋದು ಅದಕ್ಕೆ, ಸಿಮೆಂಟ. ಹಂಗ ಪುಣ್ಯನು ಪಾಪನು ಎರಡು ಸಮಾನ ಮಾಡಿ ಈ ಮನುಷ್ಯ ದೇಹ ತಯಾರಾಗೈತಿ. ಅಂದ್ರೆ ಅದಕ್ಕೆ ಈ ರೀತಿ ಕರ್ಮದಿಂದನ ಈ ದೇಹ ಬಂದ. ಇನ್ನೊಂದು ಮಾತು, ಆ ಸಂಚಿತ ಕರ್ಮ ಅಂತ ಏನೈತಲ್ಲ, ಅನಂತ ಜನ್ಮಗಳಲ್ಲಿ ಸಂಗ್ರಹವಾದದ್ದು ಸಂಚಿತ ಕರ್ಮ ಅಂತಾರೆ. ಸಂಚಿತ ಕರ್ಮದೊಳಗಿಂದ ಕೆಲವೊಂದು ಪಕ್ವವಾದ ಕರ್ಮಗಳನ್ನು ತಗೊಂಡು ಈ ದೇಹ ತಯಾರಾಗೈತಿ. ಹೌದಿಲ್ಲ? ವರ್ತಮಾನ ದೇಹ. ಅದಕ್ಕಾಗಿ ಅಂತೂ ಎಂತೋ ಕರ್ಮದಿಂದನ ಈ ದೇಹ ಪುಣ್ಯ ಪಾಪ ಕರುಣ್ ಏತಿ ಪ್ರಾಣಿ ತುಕಾರಾಮ್ ಅಂತಾರೆ. ಪುಣ್ಯ ಪಾಪ ಮಾಡಿದಾಗ ಈ ದೇಹ ಕಟ್ಕೊಂಡು ಬಂದಿರ್ತಾರೆ. ನಿಜಗೊಂಡು ಹೇಳಲ್ಲ. ಪಾಪಾನುಗುಣದಿಂದ ಗಿಡ ಮರ ಕ್ರಿಮಿಗಳ ರೂಪ ಆಗಿ, ಕೀಟ ಪತಂಗ ಆದಿಯಾಗಿ, ಆ ಪಕ್ಷಿ ಕುಲವಾಗಿ, ಮೃಗ ಜಾತಿಯಾಗಿ, ಹಿಂಗೆಲ್ಲ ಇವು ದೇಹಗಳು ಬೇರೆ ಬೇರೆ ಬರ್ಬೇಕಾದ್ರೆ ಇವು ಪಾಪ ಅಂದ್ರೆ ಅಧಿಕ ಪಾಪದಿಂದ ಅವು ಬಂದಾವು. ಅಂತೂ ಪುಣ್ಯ ಪಾಪ ಅನ್ನೋ ಕರ್ಮದಿಂದನ ಈ ದೇಹ ಬಂದದಂತ ತಿಳ್ಕೊಂಡು ಕರ್ಮ ವಿಸರದ ಏಳಿಗೆ ನೀನು ಅಂತ ನಿಜಗೊಂಡ್ರೆ ಹೇಳ್ಯಾರ. ಆದ್ದರಿಂದ ಹಿಂಗಾರ ಪುಣ್ಯ ಪಾಪ ಕರ್ಮ ಮೂಲಕವಾಗಿ ನೀ ಉತ್ಪನ್ನ ಆಗಿ, ಮತ್ತು ನಾ ಹೆಂಗದೇನಿ ಅಂದ್ರೆ ಸಾಕ್ಷಿ ಆನು ಅಂದಾರಲ್ಲಿ. ಏನಂದರು? ಸಾಕ್ಷಿ ಆನು ಅಂದ್ರೆ ನಾ ನಿಂತ ಈ ದೇಹಕ್ಕೆ ಸಾಕ್ಷಿ ಅದೇನಿ. ಯಾಕಂದ್ರ ನೀ ಹೆಂಗ್ ಹುಟ್ಟಿ, ದೇಹ ಹೆಂಗ್ ಹುಟ್ಟೈತೆ, ಆತ್ಮ ಹುಟ್ಟ್ಯಾನೇನು? ಹುಟ್ಟಿಲ್ಲ. ಯಾಕಂದ್ರೆ ಅವ ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ ಅಂತ ಹೇಳ್ಕೊಂಡು ಬಂದಾರ. ಆದ್ದರಿಂದ ನಿನಗೆ ನಾನು ಸಾಕ್ಷಿಯಾಗಿದ್ದೇನೆ. ಸಾಕ್ಷಿ ಅಂದ್ರೆ ಅಕೃತತ್ವ ಸತಿ ದ್ರಷ್ಟ ಸಾಕ್ಷಿ. ಯಾಕಂದ್ರೆ ನಿಮ್ಗಿತ್ತು ಒಂದು ಬೇರೆನೇ ಹೇಳ್ತೇನೆ. ಈ ರೀತಿ ನಾನು ಸಾಕ್ಷಿ ಇದ್ದೇನೆ. ಆದ್ದರಿಂದ ಮತ್ತು ನೀ ಬೇರೆ ನಾ ಬೇರೆ ಅದೇವಿ. ಮತ್ತೇನಂದ್ರ ಭಾವಿಸೆ ಬಂಧವದು ನೀನು ಮೋಕ್ಷವಾದ. ನಿನ್ನ ಸ್ವರೂಪ ವಿಚಾರ ಮಾಡಿ ನೋಡಿದ್ರ ನೀ ಬಂಧು ಸ್ವರೂಪದಿ, ನಾನು ಮೋಕ್ಷ ಸ್ವರೂಪದೇನಿ ಅಂತ ಹೇಳಿದ್ರು. ಯಾಕಂದ್ರೆ ಹೇ ದೇವ, ನೀನು ಬಂದ ಸ್ವರೂಪತ್ ಯಾಕೆ ಅನ್ಬೇಕು ಅಂದ್ರೆ ದೇಹ ಬಂದ ಮೇಲೆ ಎಲ್ಲ ದುಃಖ ಬಂದ ಬೀಳ್ತಾವ. ದೇಹ ಬಂದ ಮೇಲೆನ ನಾವು ದುಃಖ ಅದರಿಂದ ಅನುಭವಿಸ್ತೀವಿ. ಮತ್ ದೇಹನ ಇದ್ದಿದ್ರೆ ದುಃಖ ಹೆಂಗ ಅನುಭವಿಸ್ಲಾಕ ಬರ್ತೈತಿ? ಅದಕ್ಕಾಗಿ ಎಲ್ಲ ದುಃಖ ಬಂದು ಬಿಡ್ತಾವ. ಆದ್ದರಿಂದ ನೀ ಬಂದ ರೂಪದಿ ಅಂದ್ರವ್ರು. ಬಂದಂದ್ರೆ ಅಹಂಕಾರ ಸೇ ಆದಿ ಲೇಕೆ ಅನಾತ್ಮ ವಸ್ತುಕ್ಕೂ ಬಂದ ಕೈಯೇ ಹೇ ಅಂತ ಲಕ್ಷಣ ಮಾಡ್ತಾರೆ. ಬಂದ ಅದಕ್ಕೆ ಅನ್ಬೇಕಂದ್ರೆ ಅಹಂಕಾರ ಸೇ ಆದಿ ಲೇಕೆ ಅನಾತ್ಮ ವಸ್ತುಕ್ಕೂ ಬಂದ ಕೈಯೇ. ಅಹಂಕಾರ ಮೊದಲು ಮಾಡಿಕೊಂಡು ಈ ದೇಹದಲ್ಲಿ, ಈ ದೇಹ ಹಿಡ್ಕೊಂಡು ಇಂದ್ರಿಯಗಳು, ಮನ, ಬುದ್ಧಿ, ಚಿತ್ತ, ಅಹಂಕಾರ ಇಲ್ಲಿ ತನ ಎಲ್ಲ ಈ ಅನಾತ್ಮ ವಸ್ತು ಅಂತ ಎಟ್ಟದಾವಲ್ಲ ಈ ದೇಹದೊಳಗೆ ಇದ್ದ ಮಟೀರಿಯಲ್ ಸಾಮಾನುಗಳೆಲ್ಲ ಅವು ಒಟ್ಟು ಬಂದಂತ ಹೇಳಲ್ಪಡ್ತಾವು. ಯಾಕಂದ್ರೆ ಆತ್ಮನಿಗೆ ಬಂಧನಕಾರಿ ಅದಾವು. ಹೇಗದಾವ
ದುಃಖ ಕೊಡ್ಲಕ್ಕೆ ಕಾರಣ ಅದಾವು. ಆದ್ದರಿಂದ ಅದಕ್ಕೆ ಬಂದ ಅಂತಂದರ ನೀ ಬಂದ ರೂಪದಿ. ನಾ ಹೆಂಗದೇನಿ ಅಂದ್ರ ಮೋಕ್ಷವಾನು ಅಂದ್ರ. ಮೋಕ್ಷ ಅಂದ್ರ ಬೆಳ ಮುಕ್ತಿ ಅಂದ್ರ ಬಿಡುಗಡೆ, ಫ್ರೀಡಮ್. ಅವ ಏನು ಬಿಡುಗಡೆ, ಯಾವ ಕಟ್ಟಳೆನೂ ಇಲ್ಲದ ಯಾರ ಆಧೀನಿಲ್ಲ ಅಂತ. ಹೌದಿಲ್ಲೋ? ಫ್ರೀಡಮ್, ಸ್ವತಂತ್ರ. ಹಿಂಗ ನಾ ಎದೇನಿ, ನೀನು ಬಂಧನಕಾರಿಯದಿ. ಆದ್ದರಿಂದ ಈಗ ಮತ್ತೆ ನನ್ನ ಸ್ವರೂಪ ಬೇರೆ, ನಿನ್ನ ಸ್ವರೂಪ ಬೇರೆ. ಈ ಕಾರಣದಿಂದ ಇನ್ನು ಮೇಲೆ ನನಗೂ ನಿನಗೂ ಗೆಳತನ ಬೇಡ. ಯಾಕಂದ್ರೆ ನನ್ನ ಸ್ವರೂಪ ಬೇರೆ, ನಿನ್ನ ಸ್ವರೂಪ ಬೇರೆ. ಏನ ಎರಡನೇ ನುಡಿಯೊಳಗೆ ಏನ್ ಹೇಳ್ತಾರ? ಜಡವೇ ನೀನು, ಅಜಡನೇ ನಾನು. ಹೇ ದೇಹವೇ ನೀ ಹೆಂಗದಿ? ಜಡ ಅದಿ. ಜಡ ಅಂದ್ರೆ ಚೇತರಜ್ಞಪ್ತಿ ಶೂನ್ಯತ್ವಂ ಜಡತ್ವಂ ಅಂದ್ರೆ ತನ್ನವರೂ ಇಲ್ಲ, ಇನ್ನೊಬ್ರವರೂ ಇಲ್ಲದ್ರಿಂದ ಅದಕ್ಕೆ ಜಡ ಅಂತಾರೆ. ನೀರ ಹಿಂಗದಿ. ಮತ್ತ ಅಜಡನೇ ನಾನು. ನಾ ಹೆಂಗದೇನಿ? ಅಜಡ ಅಂದ್ರೆ चेतन स्वरूप है। चेतन अंदर जो ज्ञान रूप है, घटादि स्वरूप प्रपंच को जानता है, मन इंद्रिय आदि किसी करे भी जानी सकते नहीं, सो चैतन्य ಅಂದ್ರೆ ಕನ್ನಡದೊಳಗೆ ಯಾವುದು ಜ್ಞಾನ ಸ್ವರೂಪವಾಗಿದೆಯೋ, ಯಾವುದು ಜ್ಞಾನ ಸ್ವರೂಪದ ಸರ್ವ ಘಟಪಟಾದಿ ಜಗತ್ತಿನೊಳಗಿರುವ ಎಲ್ಲ ವಸ್ತುವನ್ನು ತಿಳಿಯುತ್ತದೆ, ತಾನು ಮಾತ್ರ ಮನಸ್ಸಿನಿಂದಾಗಲಿ ಇಂದ್ರಿಯಗಳಿಂದಾಗಲಿ ತಿಳಿಸಿಕೊಳ್ಳುವುದಿಲ್ಲವೋ ಅದಕ್ಕೆ ಚೈತನ್ಯವೆನ್ನುತ್ತಾರೆ ಅಂತ ಹೇಳ್ಯಾರ. ಹಿಂಗೆ ಲಕ್ಷಣದ ಚೈತನ್ಯದ. ಆತ್ಮನ ಸ್ವರೂಪ ಹಿಂಗೆ ಚೈತನ್ಯ ಐತಿ, ಮತ್ತ ಈ ದೇಹದ್ದು ಜಡ ಸ್ವರೂಪ ಐತಿ. ಆದ್ದರಿಂದ ನೀ ಬ್ಯಾರೆ ನಾ ಬ್ಯಾರೆ. ಮುಂದೇನಂದಾರು? ಬಹುರೂಪ ಒಳೆದಿಹೇ ನೀನು, ಏಕರೂಪ ನಾನು ಅಂದ್ರ. ಹೇ ದೇಹವೇ ನೀ ಹೆಂಗದಿ? ಬಹುರೂಪ ಒಡೆದಿಯೇ. ಬಹುರೂಪ ಅಂದ್ರೆ ಅನೇಕ ರೂಪ ತಾಳ್ತೀನಿ, ಬಹುರೂಪಿಗತೆ ಬೈರೂಪಿ ಅಂತಾರಲ್ಲ, ಹಂಗ ಅಂದ್ರ ಬೇರೆ ಬೇರೆ ರೂಪ ಹೆಂಗ ತಾಳ್ತೀನಿ ಅಂದ್ರ, ಹುಟ್ಟದ ಕೂಡಲೇ ಬಾಲ್ಯಾವಸ್ಥೆ ಅವಾಗ ಒಂದು ಬ್ಯಾರೇನ ದೇಹದ ರೂಪ ಬ್ಯಾರೆ ಇರ್ತೈತಿ, ಹೌದಾ? ಕೋಮಲವಾಗಿರ್ತೈತಿ. ಮುಂದೆ ಯೌವನಕ್ಕೆ ಬಂದ ಮೇಲೆ ಕೊಬ್ಬೆ ಇರ್ತೈತಿ, ಹೌದಿಲ್ಲ? ಆಮೇಲೆ ಮತ್ತೇನಾಯ್ತು? ಮತ್ತೇನು ವೃದ್ಧಾಪ್ಯಕ್ಕೆ ಬತ್ತು ಅಂದ್ರ ಅದ್ರದ್ದೇನು ಹೇಳುದಿಲ್ಲ. ಆ ರೀತಿ ಅಂದ್ರ ಅದ್ರದ್ದೆಲ್ಲ ಜೋತಾಡಕ್ ಚಾಲು ಮಾಡ್ತೈತಿ. ತೊಗಲಾಗ್ಲಿ ಬೇರೆ ಎಲ್ಲ ಪೂರ ಮುದಲ್ಗಟ್ಲಾಕ್ ಹತ್ತತಿ. ಈ ರೀತಿ ಹಿಂಗ ಬಾಲ್ಯದಲ್ಲಿ ಬೇರೆ, ಯೌವನದಲ್ಲಿ ಬೇರೆ, ಮುಪ್ಪಾವಸ್ಥೆಗೆ ಬೇರೆ, ಮತ್ತ ಈ ಬೇಡ ನಡುನು ಕೂಡ ಒಮ್ಮೆ ಸ್ವರ್ಗತೈತಿ, ಒಮ್ಮೆ ಸೊಕ್ತೈತಿ, ಏರ್ತೈತಿ, ದಪ್ಪ ಆಕೈತಿ, ಒಮ್ಮೆ ತೆಳಗ ಆಕೈತಿ. ಅದಕ್ಕೆ ಹಂಗಾಕೈತಿ ಅಂತೇಳಿ ನಾವು ಅದ್ರ ಮುಗ್ದಾಣಿ ಹಿಡ್ದ ನಡೆಸ್ತೀವಿ. ಅದ್ರ ಮುಗ್ದಾಣಿ ಹಿಡ್ದು ನಡೆಸೋದು ಅಂದ್ರೆ ಏನು? ತೊಳೆದ ನಾ ಈಗ ಒಂದು ಎಷ್ಟೋ 50 ವರ್ಷ ಹಿಡಿದ್ರೆ ಎಟ್ಟದಿನ ಅಟ್ಟದಿನ. ಅದಕ್ಕೆ ಕಾರಣ ಇಷ್ಟೇ, ಅದಕ್ಕೆ ಮಟೀರಿಯಲ್ ಏನು ಹಾಕ್ತೀವಲ್ಲ ಅದ್ರ ಮೇಲೆ ಅದು ಏರ್ತು ಭಾಳ ಅಂದ್ಕೊಳ್ಳೇನ ಮುಗ್ದಾಣಿ ಜಗ್ಗಿಡೋದು ಕಡಿಮೆ ಮಾಡೋದಟ. ಮತ್ತು ಭಾಳ ಕಡಿಮೆ ಆಯಿತು
ಮತ್ತೊಂದಿಟ್ಟು ಸಡ್ಲು ಬಿಡ್ತೀವಿ ಹಾಗೆ ಹೋಗ್ಲಿ ಗಾಡಿ ಅಂತೇಳಿ ಹಿಂಗೆ ಮಾಡಿ ಅದನ್ನ ಎಷ್ಟು ಇಡಬೇಕು ಆಟ ಇಡೋದು ಹಿಂಗೆ. ಅದಕ್ಕೆ ಇದು ಏನು ಮಾಡ್ತೈತೆ ಅಂದ್ರೆ ಒಮ್ಮೆ ಹೆಚ್ಚಾಕತಿ ಒಮ್ಮೆ ಕಮ್ಮಿ ಆಕೈತಿ ಹಿಂಗೆಲ್ಲ ಆಕೈತಿ. ಆದ್ರೆ ನಾ ಮಾತ್ರ ಹಿಂಗೆ ಅನೇಕ ರೂಪ ಧಾರಣೆ ಮಾಡ್ತೀನಿ. ಏ ದೇಹವೇ ನಾನು ಮಾತ್ರ ಏಕರೂಪ ಒಂದ ಸ್ವರೂಪದೇನು ನಾನು ಸಚ್ಚಿದಾನಂದ ಸ್ವರೂಪವಾಗಿ ಒಂದ ರೂಪ ಇತ್ತು ನಂದು. ನಾ ಹೆಚ್ಚನು ಆಗುದಿಲ್ಲ ಕಡಿಮೆ ಆಗುದಿಲ್ಲ ಅನೇಕನೂ ಇಲ್ಲ ಏಕ್. ಅದಕ್ಕೆ ಏಕಮೇವ ದ್ವಿತೀಯಂ ಬ್ರಹ್ಮ ಅಂತ ಹೇಳ್ಯಾರ. ಇನ್ನು ಮುಂದೆ ಏನಂದಾರು ಕೆಡುವೆ ನೀನು ಎಂದೆಂದು ನಾನು ನಿತ್ಯ. ಕೆಡುವೆ ನೀನು ಅಲ್ಲಿಗೆ ಸ್ಟಾಪ್ ಆಗ್ಬೇಕದು. ಕೆಡುವೆ ನೀನು ನೀ ಹೆಂಗದಿ ಕೆಟ್ಟ ಹೋಗಿ ಇಟ್ಟ ನಿನ್ ಸ್ವರೂಪ ಎಂದೆಂದು ಅನ್ನೋದು ಈ ಕಡೆ ಅದ. ಎಂದೆಂದು ನಾನು ನಿತ್ಯನು ಅಂತ. ಅದಕ್ಕೆ ಎಂದೆಂದು ನಾನು ನಿತ್ಯನಂದ್ರ ಭೂತ ವರ್ತಮಾನ ಭಾವಿ ಮೂರೂ ಕಾಲಗಳಲ್ಲಿ ಎಂದೆಂದು ಅಂದ್ರ ಹಿಂದೆ ನೋಡಿದ್ರ ಭೂತ ಕಾಲದಲ್ಲಿ ಆಗಲಿ ಈಗ ವರ್ತಮಾನ ಕಾಲದಾಗಲಿ ಮುಂದೆ ಭವಿಷ್ಯತ್ ಕಾಲದಲ್ಲಿ ಆಗಲಿ ನಾನು ನಿತ್ಯನಾಗೇ ಅದೇನೆ. ಅಂದ್ರೆ ಆವಾಗೂ ಇದ್ನಿ ಹಿಂದೂ ಇದ್ನಿ ಈಗೂ ಅದೇನೆ ಮುಂದೂ ಇರ್ತೇನೆ. ನೀ ಅಂತೂ ಈಗ ಕೆಟ್ಟು ಹೋಗೇ ಇರ್ತಿ ಇರಂಗಿಲ್ಲ ನೀ. ಅದಕ್ಕಾಗಿ ನನ್ನ ಸ್ವರೂಪನೂ ಬೇರೆ ನಿನ್ನ ಸ್ವರೂಪವೇ ಬೇರೆ. ಅದಕ್ಕೆ ಕೆಡುವೆ ನೀನು ಎಂದೆಂದು ನಾನು ನಿತ್ಯನು. ಅದಕ್ಕೆ ನೀ ಘಟದಂತೆ ಉತ್ಪತ್ತಿ ಪೂರ್ವದಲ್ಲಿ ಇದ್ದಿದ್ದಿಲ್ಲ. ಈಗ ನೀ ಈ ದೇಹ ಹುಟ್ಟೋದಕ್ಕಿಂತ ಮೊದಲಿತ್ತೇನು ಇಲ್ಲ. ಮತ್ತ ಸತ್ತ ಮೇಲೆ ಇರ್ತೈತೇನು ಇರಂಗಿಲ್ಲ ದೇಹ. ಆದ್ದರಿಂದ ಈ ದೇಹ ಕಾಲದಿಂದ ಅಂತುಳಿದೈತೆ. ಅದ ಪ್ರಾಗ ಪ್ರಜ್ಞೋ ಸ್ವಭಾವಗಳಿಗೆ ಪ್ರತಿಯೋಗಿ ಅದ. ಆದ್ದರಿಂದ ಅದು ಅನಿತ್ಯದ. ಅನಿತ್ಯದ. ಮತ್ತೆ ಹೆಂಗದ ಇದು ಸ್ವಭಾವತ ನಾಶ ಇದೆ. ಇದು ಹೌದಿಲ್ಲ ಈ ದೇಹ ಸ್ವಭಾವತ ನಾಶಿ. ನೀ ಬೇಕಾದಟ್ಟು ಅದನ್ನು ರಕ್ಷಣೆ ಮಾಡಿಡು. ಅದಾದ ಮಾವಿನ ಹಣ್ಣು ಇರ್ತೈತಿ ಚಿಕ್ಕು ಹಣ್ಣು ಯಾವ್ದಾರ ಒಂದು ಹಣ್ಣು ತಂದಿಟ್ಟೆ ಅಂದ್ರ ಈಗ ಹಣ್ಣು ತಂದು ಇಟ್ಟೇವಿ. ಫೋನ್ ಬತ್ತೀಗ ಫೋನ್ ಬತ್ ಬಾಂಬೆಗೆ ಬರ್ಬೇಕತ್ತೇವೆ. ಬಾಂಬೆಗೆ ಈಗ ಒಂದು ಚಿಕ್ಕು ಹಣ್ಣ ಬೇಡ ಒಂದು ಸಂತರ ಹಣ್ಣ ತಂದಿಟ್ಟೇವತ್ತೇಳಿ ಬಾಂಬೆಗೆ ಹೋದ ಕೂಡಲೇ ಏನೋ ಅಕಸ್ಮಾತ್ ಒಂದು ತಿಂಗಳು ಅಲ್ಲೇ ಇರ್ಬೇಕಪ್ಪ. ಹಂಗೇನು ಆಗುದಿಲ್ಲ ಅಂತೂ ಹೇಳಿದ್ದೆ. ಮತ್ ನೀವು ಗಾಬರಿ ಆಗೋಗ್ಬಿಟ್ಟಿ. ಒಂದು ತಿಂಗಳು ಅಲ್ಲೇ ಆದ್ಮೇಲೆ ಮುಂದೆ ತಿರುಗಿ ಬಂದ್ವಿ. ತಿರುಗಿ ಬಂದು ಅವಲೇ ನಾ ಹಣ್ಣು ಇಲ್ಲಿ ತಂದಿಟ್ಟಿದ್ನಿ ಅವು ತಿಂದಿಲ್ಲ ಈಗ ತಿನ್ಬೇಕಂತ ಹೇಳಿ ಒಂದು ತಿಂಗಳ ಮೇಲೆ ತಿನ್ನಕ್ ಹೋದ್ರೆ ಅಲ್ಲಿ ಎಲ್ಲಿ ಹೊಲಸು ಹಿಡ್ದಿರ್ತೈತೆ ಅಲ್ಲಿ. ಕೆಟ್ಟು ಆ ಹಣ್ಣ ಅದ್ರ ಪರಿಸ್ಥಿತಿಯನ್ನು ಹೇಳುವಂಗಿಲ್ಲ ಹಂಗಾಗಿರ್ತೈತಿ. ಅದಕ್ಕೆ ಯಾರೂ ಏನು ಮಾಡಿಲ್ಲ, ಸುರಕ್ಷಿತ ಒಂದು ಇದರಾಗಿಟ್ಟು ಹೋಗ್ಯವ ಕರೆ. ಆದರೂ ಅದ್ರ ಸ್ವಭಾವ ಕೆಡೋದೈತಿ. ಅದಿಲ್ಲ ಸ್ವಭಾವತ ನಾಶ ಐತಿ. ಅದು ಇನ್ನೊಂದು ನಿಯಮ ಐತಿ ಅದಕ್ಕೆ. ಸ್ವಭಾವತ ನಾಶ ಎದರಲ್ಲಿ ಇರ್ತದ ಗೊತ್ತದ? ಎದರಲ್ಲಿ ಇರ್ತದಂದ್ರೆ ಯಾವುದರಲ್ಲಿ ಗಂಧ ರಸ ಇರ್ತದ ಅದು ಸ್ವಭಾವತ ನಾಶಕ. ಇದೊಂದು ನೇಮ. ಯಾವುದರಲ್ಲಿ ಗಂಧ ರಸ ಇರ್ತದ ಅದು ಸ್ವಭಾವತ ನಾಶ ಆಗ್ತದೆ. ಈಗ ಹಣ್ಣು ಅದರಲ್ಲಿ ರಸ ಐತಿಲ್ಲ, ರಸ ಐತಿ. ಗಂಧ ಅನ್ನೋ ವಾಸನೆ ಐತಿಲ್ಲ, ಹಂಗ ಈ ದೇಹದಲ್ಲಿನೂ ರಸ ಐತಿಲ್ಲ, ತುಂಬೈತಿ. ಅದಕ್ಕೆ ಒಮ್ಮೊಮ್ಮೆ ತಾಸು 2 ತಾಸಿಗೆ ಹೋಗಿ ಒಂದಿಟ್ಟು ರಸ ಬಿಟ್ಟು ಹೊರಗೆ ಬಿಟ್ಟು ಅದಕ್ಕೆ ರಸ ತುಂಬೈತಿ. ಮತ್ತು ವಾಸನೆ
ಆ? ಅಬ್ಬಿಯಪ್ಪ. ಹೌದು, ಕಾರಣ ಹಂಗೆ ಐತೆ ಅದು. ಆದ್ದರಿಂದ ಇದು ಸ್ವಭಾವತಾನ ಐತಿ. ಇದರಲ್ಲಿ ರಸನೂ ಐತಿ, ಗಾಂಧನೂ ಐತಿ. ಆದ್ದರಿಂದ ಇದು ಸ್ವಭಾವತಾನ ಐತಿ. ಭಾಳ ಜನ ಕನ್ನಡ ನೀರ್ಬೇಕು. ಅದಕ್ಕಾಗಿ ಇದರ ಸ್ವಭಾವ ಹಿಂಗೈತಿ. ನಾನು ಆತ್ಮನ ಸ್ವಭಾವ ಹೆಂಗೈತಿ ಅಂದ್ರ ಅಲ್ಲಿ ಏನ್ ಹೇಳ್ಯಾರ ಅವರು? ನಾನು ನಿತ್ಯನೂ ಅಂತ ಹೇಳ್ಯಾರ. ಇದು ಕೆಟ್ಟ ಹೋಗತಿ. ನಾ ಮಾತ್ರ ನಿತ್ಯ ಇರ್ತೇನೆ. ನಿತ್ಯ ಅಂದ್ರ ಪ್ರಾಗ ಪ್ರಜ್ಞೋಸಾಭಾವ ಪ್ರತಿಯೋಗಿತ್ವ ನಿತ್ಯ ಅಂತ ಹೇಳ್ಕೊಂಬಂದಾರ. ಈ ರೀತಿ ಅಂದ್ರೆ ಯಾವಾಗಲೂ ನಾ ಇರಾವ ಅಂತ ನಿತ್ಯ. ಅದಕ್ಕ ಏನು ಮುಂದ ನಾಲ್ಕನೇ ಇದ್ರೊಳಗೆ ಏನಪ್ಪಾ ಅಂದ್ರ ಕಡೆಗೆ ನೀನು ಅಹೇ ಮಣ್ಣು, ನಾ ಹೆಂಗದೇನಿ ಅಂದ್ರೆ ವಸ್ತು. ಕಡೆಗೆ ನೀನಹೇ ಮಣ್ಣು, ಕಡೆಗೆ ನೀನಹೇ ಮಣ್ಣು, ನಾನು ವಸ್ತು. ನೀ ಕಡೆಗೆ ಮಣ್ಣು ಪಾಲಾಗಿ ಹೋಗಿ ನಾ ವಸ್ತು ಸ್ವರೂಪ ಆಗಿರ್ತೀನಿ. ಹಿಂಗ ಅಂದ್ರ ಈ ದೇಹ ಮಣ್ಣಿಂದ ಕಾಯ, ಮಣ್ಣಿಂದ ಹಾಡ್ಯಾರ ಹೌದಲ್ಲ, ಮಣ್ಣಿಂದ ಕಾಯ. ಮತ್ತೆ ಎಲ್ಲಿಗೆ ಹೋಗೋದು? ಮಣ್ಣಾಗೆ ಹೋಗೋದು. ನೀ ಹಿಂಗದೀಯ. ಮತ್ ನಾ ಹೆಂಗದೇನಿ? ವಸ್ತು. ವಸತಿ ಇತಿ ವಸ್ತು. ಕದಲದಂತೆ ಬದಲಾವಣೆ ಹೊಂದಲಾರ್ದಂಗೆ ಹೆಂಗಿದ್ದೀನೋ ಹಂಗ ಇರ್ತೀನಿ. ಅಂದ್ರ ನಾನು ಸದ್ರೂಪನಾಗಿ ಸತ್ಯ ಸ್ವರೂಪನಾಗಿ ನಾ ಅದೇನಿ. ಈ ರೀತಿ ನಿನ್ನ ನನ್ನ ಸ್ವಭಾವನ ಬೇರೆದವ. ನಿನ್ನ ಸ್ವಭಾವನ ಬೇರೆ, ನನ್ನ ಸ್ವಭಾವನ ಬೇರೆ. ಅದಕ್ಕ ಇನ್ನು ನನಗ ನಿನಗ ತಾಳ್ಮೇಳ ಬ್ಯಾಡ. ಅದಕ್ಕ ಲೆಕ್ಕದಿಂದ ಇನ್ನು ಕೂಡಿರೋ ಪರಿಸ್ಥಿತಿ ಇಲ್ಲ. ಹೆಂಗಂದ್ರ ಒಬ್ಬ ಗೌಡನ ಮಗ ಲಂಡನ್ಗೆ ಹೋಗಿದ್ದ. ಗೌಡನ ಮಗ ಲಂಡನ್ಗೆ ಹೋಗಿದ್ದ. ಅವನು ದೊಡ್ಡ ಇದು ಡಿಗ್ರಿ ಅಲ್ಲಿ, ಮತ್ತು ಅಲ್ಲಿ ಎಲ್ಲ ಅವಂಗ ಗೌರ್ಮೆಂಟ್, ಅಲ್ಲಿ ಗೌರ್ಮೆಂಟ್ ಅವಂಗ ಇಟ್ಕೊಂಡು ಇಲ್ಲೇ ಇರೋ ಅಂತ ಹೇಳಿಕೆ ಇದು ಮಾಡ್ತಾವ. ಇಲ್ಲೇ ಇರೋ ಅಂದ ಕೂಡಲೇ ಅಲ್ಲಿಂದ ಅಲ್ಲಿ ಇದ್ದವ ಕೆಲವು ದಿನ ಇದ್ದ ಕೂಡಲೇ ಏನು ಮಾಡಿದ ಅಂದ್ರ ಅಲ್ಲೇ ಒಬ್ಬ ಹೆಣ್ಮಗಳನ್ನ ನೋಡಿ ಪ್ರೀತಿ ಮಾಡಿ ಆಕಿನ ತಗೊಂಡ ಬಂದ. ತಂದೆ ತಾಯಿ ಹೇಳ್ದ, ಈಕಿ ನಾನು ಹೇಳ್ತಿ. ಅವ್ರಂದ್ರು ಏನೋ ಮಳ್ಳ ಏನು ಮಾಡಿ ಅಂದ್ರ, ಮಳ್ಳ ಪಳ್ಳ ಇಲ್ಲ, ನನಗೆ ಬೇಕು, ನಾ ತಗೊಂಬಂದಿನಿ, ನನಗೆ ಬೇಕಂದ್ರೆ ನಿಮಗೂ ಬೇಕಾ, ಇನ್ನು ಮುಂದೆ ಏನು ಅದಕ್ಕೆ ಉಪಾಯ ಇಲ್ಲ ಅಂತೇಳಿ ಹೇಳು. ಏನು ಮಾಡ್ಬೇಕು? ಆಯಿಂದ ಹಿಂದಿಗಳೇ ಗೌಡ್ರು ದೊಡ್ಡ ಮನೆ, ದೊಡ್ಡ ಶ್ರೀಮಂತ, ಊರಿಗೆ ಗೌಡ್ರಲ್ಲ, ಹಿಂಗೆಲ್ಲ ಇತ್ತು. ಅಲ್ಲಿಂದ ಮುಂದೆ ಆಕಿ ಊರಿಗೆ ಒಮ್ಮೆ ಇಲ್ಲಿ ಬಂದು ಇಲ್ಲೇ ಮತ್ತೆ ಊರೈತಿ ಇಲ್ಲಿ ಮತ್ತೆ ಇರ್ಬೇಕಲ್ಲ ನಮ್ದು ಅಂತೇಳಿ ಹಿಂಗಿದ್ರು. ಆಮೇಲೆ ಹಿಂದಿಗಡೆ ಅವರು ಹೊಲ ಮನಿ ಎಲ್ಲ ಏನೇನು ಸಮಾಚಾರ ನೋಡ್ಲಕ್ಕ ಹೊಲಕ್ಕೆ ಹೋದ್ರು. ಅವ್ರ ಅಪ್ಪ ಅವ ಕೂಡಿ ಹೊಲಕ್ಕೆ ಹೋದ್ರು. ಈಕಿ ಮೇಲ್ ಮಾಡಿದ ಮೇಲೆ ನಿಂತಿದ್ದಳು. ಈಕಿ ಮೇಡಮ್ ನಿಂತಿದ್ರು. ನಿಂತ ಕೂಡ್ಲೇನ ಹೊಡ್ಕ್ 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 ಹೊಡ್ಕತ್ ಹೇಳ್ಕ ಹಂದಿ ಬತ್ತಪ್ಪ. ಹಂದಿ ಬತ್ತು ನೋಡಿದ್ರೆ ಹಿಂಗ ಓಡೇ ಹಾದ್ರ ಒಳಗೆ. ದೊಡ್ಡ ಶ್ರೀಮಂತರು ಅವರೆಲ್ಲ ಬಂದೂಕದಿತ್ತ.
ಹೋಗಿ ಬಂದೂಕ್ ತಗೊಂಡಕ್ಕಿನ ಬಂದ ತಿಳ್ಕೊ ಹೊಡೆದ್ಬಿಟ್ರು. ಏಯ್ ಕಮ್ಮಿ ಏನಮ್ಮ ಯಾವ ಅವಕ್ಕಂತೂ ಬರೋದಿಲ್ಲ ಇಂಗ್ಲೀಷ. ಏನಮ್ಮ ಅಲ್ಲಾಗೋದು ಬಲ್ ಮಾಡಿ ತೋರಿಸಲ್ಲ ಅದು. ಮತ್ತೆ ಇವಕ್ಕೆ ಇಂಗ್ಲೀಷ್ ತಿಳಿಯಂಗಿಲ್ಲ ಅಂತೇಳಿ ಬಲ್ ಮಾಡಿ ತೋರಿಸಿ ಅದನ್ನ ತಗೊಂಡು ಬರಂದ್ರ ಅವರು ಬಾಯಿ ಮುಚ್ಕೊಳತ್ತಾರ. ಇಟ್ ಈಸ್ ಮೈ ಆರ್ಡರ್. ಹ್ಞೂನ್ರಿ ಅವ ಹೋಗಿ ತಗೊಂಬಂದ್ರ ಅವರು ತಗೊಂಬಂದ್ರು. ಅವ್ರಿಗೆ ಹಿಂಗೆ ಮಾಡಿ ಹಂಗೆ ಮಾಡೋಣ ನಮ್ಗೇನು ಗೊತ್ತಿಲ್ಲ, ನಾವು ಏನು ಮಾಡೋದು ಅಲ್ಲಿ ಅಂದ್ರೆ ಅವರು ಹಿಂದೆಗಡೆ ಆಕಿನ ಚಾಕು ತಗೊಂಡು ಅದನ್ನು ಪೂರ ಕೋದು ಒಲಿ ಮೇಲೆ ಇಟ್ಟು ಕುದಿಸ್ಲಾಕತ್ತದ್ರು. ಅವ್ರು ಬಂದರು. ಅವ್ರು ಬಂದರು ನೋಡ್ತಾರ ಮನೆ ಮುಂದೆ ಎಲ್ಲ ಹೊರಗೆ ಹಿಡಿದ್ಬಿಟ್ಟತಿ. ಆಳುಗಳು ಅಂದ್ರು ಯಪ್ಪ ಹಿಂಗ್ ಮಾಡಿದಳ್ರಿ, ಕಂಟಿ ಬಂದಿತ್ತು ಅದನ್ನ ಬಂದೂಕ್ ಒಂದು ಹೊರಕ್ಕೆ ಈಗ ಅದನ್ನು ಕುದಿಸ್ಲಾಕಿಟ್ಟ. ಇಡೀ ಊರು ತುಂಬ ಸುದ್ದಿ ಆಯ್ತಪ್ಪ. ಗೌಡರು ಸೊಸಿ ಹಂದಿತಿ. ಅವ ಗೌಡ ಅಂದ ಏನು ಓಪ ಇದನ್ನು ಏನಂದ್ರ ಅದು ಅಲ್ಲಿ ಎಲ್ಲ ಕ್ರಿಶ್ಚಿಯನ್ ಧರ್ಮ ಐತಿ. ಕ್ರಿಶ್ಚಿಯನ್ ಧರ್ಮದಾಗ ಅವ್ರಿಗೆ ಮೊದಲು ಹಂದಿ ತಿನ್ನೋದು ಮೊದಲು ಅವ್ರದ್ದು ಕೆಲಸ. ಅದಕ್ಕೆ ಮತ್ತ ಆಕಿ ತಿಂದ ರಾಟಿ ಮತ್ತು ಆಕಿ ತಿಂತ ನಾ ಏನ್ ಮಾಡ್ಲಿ ಅಂದ. ಯಪ್ಪ ಈಗ ನೀನು ಗಂಟು ಕಟ್ಟಂದ ನೀನ್ ಅಂದ ಪೂರಾ ಈ ಊರಾಗ ತಲೆ ಬೋಳಿಸಿಬಿಟ್ಟಿ ಇದು ಎಲ್ಲಿ ತಗೊಂಬಂದಿವೋ ನೀನು ಇಂಥದನ್ನೇನು ಅಲ್ಲ. ಬೇಕಾದ ಹಾಲ ತುಪ್ಪ ಬೇಕಾದ ತಿನ್ನಿಸ್ಬೇಕ ಇಲ್ಲೋ ಇದು ಹಿಂಗ್ ಇಲ್ಲ ಆಕಿಗೆ ಬೇಕಾ ಅಂದವ. ಆಕಿಗೆ ಬೇಕಾದ್ರೆ ಅಪ್ಪ ನೀವು ಹೋಗೇ ಬಿಡ್ರಿ ಅಂದವ. ಇಲ್ಲಿ ಒಟ್ಟು ನೀನ್ ನಮ್ಮ ಪಾಲಿಗೆ ನೀ ಸತ್ಯ ತಿಳ್ಕೊತೇನೆ ಹೋಗೋದು. ಹಿಂಗ ಮತ್ತು ಅದು ಸ್ವಭಾವ ಐತೆ ಅಂದಮೇಲೆ ಆ ರೀತಿ ಅದು ಕೇಳೋದಿಲ್ಲ. ಹಂಗ ದೇಹವೇ ನಿಂದು ಹಂಗೆ ಐತಿ. ಅದಕ್ಕೆ ನೀ ಹಿಂಗದಿ, ನಾ ಅಂತೂ ಪವಿತ್ರ ಅದೀನಿ. ಅದಕ್ಕೆ ನಿನ್ಗ ತಾಳ್ಮೇಳ ಕೂಡಂಗಿಲ್ಲ, ನೀ ಹೋಗು ಅನಾನ ಹಿಂದಿಗಡೆ. ಮತ್ತಿನ ಕಡೆಗೆ ಮತ್ತ ಏನ್ ಮಾಡ್ದ ನೀನು ಮಗ ಇಲ್ಲಿಗೆ ಊರ ಮನೆ ಎಲ್ಲ ಪೂರ ಬಿಡ್ಬೇಕಾಕೈತೆ ಅಂತೇಳಿ ಆಕಿನ್ನ ಬಿಟ್ಟ. ಹಿಂಗ ಆದ್ದರಿಂದ ಈ ರೀತಿ ಏನಪ್ಪ ಅಂದ್ರೆ ದೇಹಕ್ಕೂ ಆತ್ಮನಿಗೂ ಸ್ವಭಾವದಲ್ಲಿ ಭಿನ್ನತೆ ಅದಾವ ಅನ್ನೋದು ನನಗೆ ತಿಳಿದೈತಿ. ಆದ್ದರಿಂದ ಇನ್ನು ನಮ್ಮ ನಿಮ್ಮಲ್ಲಿ ಬ್ಯಾಡ ಅಂತ ಹೇಳಿದ್ರು. ಇನ್ನು ಮೂರನೇ ಉಡಿಯಲ್ಲಿ ಏನು ಹೇಳ್ತಾರೋ, ಒಂದವಸ್ಥೆಯೋಳಿರ್ಪೆ ನೀನು ಅಖಿಲಾವಸ್ಥೆಯೊಂದಿರುತ್ತೀಯೇ ನಾನು. ಏನಂತಾರೆ, ದೇಹವೇ ನೀನು ಒಂದವಸ್ಥೆಯೋಳಿರ್ಪೆ, ನಾ ಹೆಂಗದೇನಿ ಅಖಿಲಾವಸ್ಥೆಯೊಂದಿರುತ್ತೀಯೇ ನಾನು. ಅಂದ್ರ ಈ ಸ್ಥೂಲ ದೇಹ ಇದು ಜಾಗೃತ ಅವಸ್ಥೆಯಲ್ಲಿ ಅಷ್ಟ ಇರ್ತೈತಿ. ಸ್ವಪ್ನದಾಗ ಐತೇನಿದು ಇಲ್ಲ, ಸುಸುಪ್ತಿಯಲ್ಲಿ ಇರ್ತೈತೇನು ಇಲ್ಲ. ಯಾಕಿಲ್ಲ ಅಂದ್ರ ಸ್ವಪ್ನದಲ್ಲಿ ಸೂಕ್ಷ್ಮ ದೇಹ, ಸುಸುಪ್ತಿಗೆ ಕಾರಣ ದೇಹ ನಿರ್ದಿಷ್ಟ ಇದಾವೆ. ಆದ್ದರಿಂದ ಈ ಸ್ಥೂಲ ದೇಹದ ಪ್ರತೀತಿ ಎಲ್ಲಿ ಅಂದ್ರೆ ಜಾಗೃತದಲ್ಲಿ ಅಷ್ಟೇ. ಹೀಗೆ ಅದಕ್ಕೆ ಒಂದು ಅವಸ್ಥೆಯೋಳಿರ್ಪೆ ನೀನು ಅಂತ ಹೇಳಿದ್ರೆ, ನಾನು ಮಾತ್ರ ಹೇಗಿರ್ತೀನಿ ಅಂದ್ರೆ ಅಖಿಳ ಅವಸ್ಥೆಯೊಂದಿರ್ತೀಯ ನಾನು. ಅಖಿಳ ಅವಸ್ಥೆ ಅಂದ್ರೆ ಮೂರು ಅವಸ್ಥೆಗಳಲ್ಲಿ ನಾ ಇರ್ತೀನಿ. ಅದಕ್ಕನ
ಮೂರು ಅವಸ್ಥೆಗಳು ತೋರುವ ಕಿಳವನು ಬೇರಿಟ್ಟರಿಯುವುದಾಗಿ ಮೀರಬಾರದು ಚಿತ್ತೇ ನೀನು ಅಂತ ನಿಜಗುಂಡ್ರೆ ಹೇಳ್ಯಾರ. ಅದಕ್ಕೆ ಮೂರು ಅವಸ್ಥೆಯಲ್ಲಿದ್ದು ಮೂರು ಅವಸ್ಥೆಗಳ ಆಗು ಹೋಗುಗಳನ್ನೆಲ್ಲ ಅರಿಯತಕ್ಕಂಥವನಾದೇನೆ. ನೀ ಮಾತ್ರ ಬರೀ ಜಾಗೃತ ಒಂದು ಅವಸ್ಥೆಯಲ್ಲಿ ಇರೋದು ನಿನ್ನ ಸ್ವಭಾವ. ಅದಕ್ಕೆ ನಿನಗ ನನಗ ತಾಳ್ಮೇಳ ಇಲ್ಲ, ಏನು ಬ್ಯಾಡ ಅಂತ ಅಂದ್ರ. ಮತ್ತೇನಂದ್ರು, ಭೂತ ವಿಕೃತಿ ಅಂದವೆನಿಪ ನೀನು ನಿರ್ವಿಕೃತಿ ಯಾನು ಅಂದ್ರೆ, ಹೇ ದೇಹವೇ ನೀನು ಏನದಿ ಅಂತಂದ್ರ ಈ ಪಂಚಭೂತಗಳದಲ್ಲ, ಪಂಚಭೂತಗಳ ಪಂಚೀಕರಣ ಆಗಿ ನೀ ಹುಟ್ಟಿಯವದಲ್ಲ. ದೇಹ ಹೆಂಗೆ ಹುಟ್ಟೈತಿ? ಪಂಚಭೂತಗಳ ಪಂಚೀಕರಣ ಆಗಿ ಹುಟ್ಟೈತಿ. ಆದ್ದರಿಂದ ಇದು ನೀನು ಭೂತಗಳ ಕಾರ್ಯಕ್ಕನ ಭೌತಿಕತೆಯೇ ಅಂತ. ಭೂತನಿಕೆ ಕಾರ್ಯಕ್ಕೂ ಭೌತಿಕಯೇ ಅಂತ ಹಿಂಗೆ ಲಕ್ಷಣ ಐತಿ. ಭೂತ ಅಂದ್ರೆ ಪಂಚಭೂತಗಳ ಕಾರ್ಯಕ್ಕೆ ಭೌತಿಕ ದೇಹ ಅಂತಾರೆ. ಅದಕ್ಕೆ ನೀ ಭೌತಿಕ ಅಂತ ಹೇಳಿಸ್ಕೋತಿ. ಅಲ್ಲದೆ ನೀ ಕಾರ್ಯದಿ. ಕಾರ್ಯ ಅಂದ್ರೆ ಉತ್ಪನ್ನ ಹೋವೇಸೋ ಕಾರ್ಯಕಯ್ಯೇ. ಕಾರ್ಯಕ್ಕೆ ಎದಕ್ಕೆ ಅನ್ಬೇಕು ಅಂದ್ರೆ ಯಾವ್ದು ಉತ್ಪನ್ನ ಆಗಿರ್ತದ ಅದಕ್ಕೆ ಕಾರ್ಯ ಅಂತಾರ. ಅದಕ್ಕೆ ದೇಹ ಉತ್ಪನ್ನ ಆಗೈತಿಲ್ಲೋ, ಉತ್ಪನ್ನ ಆಗೈತಿ. ಅಲ್ಲದೆ ಪಂಚಭೂತಗಳಿಂದ ಹುಟ್ಟೈತಿ, ಆದ್ರಿಂದ ಕಾರ್ಯ ಐತಿ. ನಾ ಹೆಂಗದೇನಿ ಅಂದ್ರೆ ನಿರ್ವಿಕೃತಿ ಯಾನು. ನಾನು ನಿರ್ವಿಕೃತಿ ಅಂದ್ರೆ ಯಾವುದೊಂದು ವಿಕಾರ ಆಗಿಲ್ಲ, ಮತ್ತೆ ಯಾವುದರ ಕಾರ್ಯನೂ ನಾ ಅಲ್ಲ. ಕಾರ್ಯ ಅಂದ್ರೆ ಹುಟ್ಟಿದ್ದಕ್ಕತ್ತ. ನಾ ಅಂತೂ ಹುಟ್ಟೇ ಇಲ್ಲ, ಮತ್ತು ನಾ ಹೆಂಗೆ ಕಾರ್ಯಕ್ಕೆ? ಮತ್ತು ನನಗೆ ಯಾವ್ದಾರ ಕಾರಣ ಹೇಳ್ತೇನೆಂದ್ರೆ ಇಲ್ಲ. ಆತ್ಮನಿಗೆ ಯಾವ್ದಾರ ಕಾರಣ ಐತೇನು? ಇಲ್ಲ. ಅದಕ್ಕೆ ಆತ್ಮ ಹೆಂಗದನ? ನಿರ್ವಿಕಾರವಾಗಿ ಅದಾನು. ಮತ್ತು ನೀ ಹೇಗದಿ ಅಂತ ಕೇಳಿದರೆ, ಕುಂದು ಹೆಚ್ಚು ನೀನು ಸಮ ಆನು. ನೀ ಕುಂದು ಹೆಚ್ಚು ಅದಿ ಅಂದ್ರೆ, ಕುಂದು ಅಂದ್ರೆ ಸ್ವರ್ಗೋದು ಕಡಿಮೆ ಆಕತಿಲ್ಲೋ. ಒಮ್ಮೆ ಉಬ್ತೈತಿ, ಹುಗ್ಗಾದ್ಗತಿ. ಒಮ್ಮೆ ಹೆಚ್ಚಾಕೈತಿ, ಒಮ್ಮೆ ಕಡಿಮೆ ಆಕೈತಿ. ಅಂದ್ರೆ ಒಮ್ಮೆ ಸ್ವರ್ಗತೈತಿ, ಒಮ್ಮೆ ಸೊಕ್ಕತೈತಿ. ಈ ರೀತಿ ಹೆಚ್ಚು ಕಡಿಮೆ ಆಕೈತಿ. ಆದ್ರೆ ನಾನು ಸಮಾನವಾಗಿರ್ತೀನಿ. ನಾ ಸಮಾನ ಇರ್ತೀನಿ, ನೀ ಕಡಿಮೆ ಹಾಕ್ಕೊಂಡು ಹೋಗೋದು ಅದೆಲ್ಲ ನಿನ್ನ ಸ್ವಭಾವ ಐತಿ. ಹೌದಿಲ್ಲ? ಅದಕ್ಕೆ ತುಳಸಿದಾಸರು ಒಂದು ಮಾತು ಹೇಳ್ಯಾರ. ಏನಂತ? ತುಳಸಿ ಪ್ರೀತಿ ಸಂಸಾರಕ್ಕೆ ಕ್ಯೂ ನೈ ತ್ಯಜತ ನಿಶಂಕ, ಘಟತ ಘಟತ ಘಟ ಜಾತ ಹೈ ಜೈಸೆ ಆಟ್ಕೋ ಅಂಕ. ಈ ದೇಹ ಹೆಂಗೈತಿ ಅಂದ್ರೆ 8 ಅಂಕಿಗತಿ ಐತಿ. ಅದಕ್ಕೆ ನಾ ಹೆಂಗದೇನಂದ್ರೆ ಆತ್ಮ ಹೆಂಗದನ 9 ಅಂಕಿ ಇದ್ದಂಗದ. 8 ಅಂಕಿ ಹಂಗೈತಿ ಅಂತ ಕೇಳಿದ್ರೆ 8 ಮಗ್ಗಿ ಎಣಿಸಿ ನೋಡ್ರಲ್ಲ ಗೊತ್ತಾಕತಿ. 8 ಒಂದ್ಲೆ 8, 8 2 16. 16 ಅಂದ್ರೆ 1 6 ಕೂಡಿಸಿದ್ರೆ ಎಷ್ಟಾಯ್ತು? 7 ಆಯ್ತು. ಅಂದ್ರೆ 8ರಾಗ 1 ಕಡಿಮೆ ಆಯ್ತು. 8 3 24. 2 4 ಕೂಡಿಸಿದ್ರೆ 6. ಈಗ 2 ಕಡಿಮೆ ಆಯ್ತು. 8 4 32. 3 2 ಕೂಡಿಸಿದ್ರೆ ಈಗ 3 ಕಡಿಮೆ ಆಯ್ತು 8ರಾಗ. 8 5 40. ಈಗ 4 ಕಡಿಮೆ ಆಯ್ತು. ಹಿಂಗ ಘಟತ ಘಟತ ಘಟ ಜಾತ. ಹಿಂಗ ದೇಹದ ಸ್ವರೂಪ ಹಿಂಗೈತಿ. ಅದಕ್ಕೆ ಸಮವಾನು ಅಂದ್ರಲ್ಲ, ನಾ ಅಂದ್ರೆ ಆತ್ಮ ಮಾತ್ರ ಹೆಂಗಿರ್ತೈತಿ? ಸಮ ಅಂದ್ರೆ ಅದು ಹೆಚ್ಚು ಆಗುದಿಲ್ಲ, ಕಡಿಮೆನೂ ಆಗುದಿಲ್ಲ. ಹಿಂಗ ಆತ್ಮ ಐತಿ. ಅದು ಹೆಂಗೈತಿ ಆತ್ಮ ಅಂದ್ರೆ 9 ಅಂಕಿ ಇದ್ದಂಗೆ ಐತಿ. 9 ಅಂಕಿ ಹೆಂಗೈತಿ ಅಂತ ಕೇಳಿದ್ರೆ 9 1 9, 9 2 18. 18 ಅಂದ್ರೆ 1 8 ಕೂಡಿಸಿದ್ರೆ ಎಷ್ಟು? 9 ಐತಿ. 9 3 27. 2 7 ಕೂಡಿಸಿದ್ರೆ 9.
9 4 32. 9 7 18 9. 9 1 9 9 2 18 9 3 9 3 27. ಹಾ 9 3 27. 2 7 9. 9 4 36. 6 3 9. 9 5 45. 4 5 ಇನ್ನು ನೀವು ಎಣಸ್ರಿ, ಅದು 9 ಇರ್ತೈತಿ. ಅದಕ್ಕೆ ಕಡಿಮೆನೂ ಆಗಂಗಿಲ್ಲ, ಹೆಚ್ಚುನೂ ಆಗಂಗಿಲ್ಲ. ಹಿಂಗೆ 9 ಅಂಕಿ ಇದ್ದಂಗೆ ಆತ್ಮ ಅದಾನ, 8 ಅಂಕಿ ಇದ್ದಂಗೆ ದೇಹ ಐತಿ. ಅದಕ್ಕೆ ನಿನಗ ನನಗ ತಾಳ್ಮೇಳ ಇಲ್ಲ. ಅದಕ್ಕೆ ಏನೊಡನೆ ಸಮರಸ ಬೇಡ. ಹಿಂಗೆ ಇನ್ನು ಮುಂದೆ 4ನೇ ನುಡಿಯೊಳಗೆ ಏನು ಹೇಳ್ತಾರ? 6 ವಿಕಾರದ ಬಾಧೆ ಪಡುತ್ತೀಯೇ ನೀನು, ಬೇರೆ ನೋಡುವುದಕ್ಕೆ ನಾನು ಹೇಳಿದ. ದೃಶ್ಯವಾಗಿ ತೋರುವೆ ನೀನು, ಅಲ್ಲಿ ನಾನು ದೃಕ್ಕು. ಮತ್ತ ರುಜಗಳ ಹೇ ವಿಚಾರಿಸೆ ನೀನು ಸುಖವಾನು. ಅಂದ್ರೆ 6 ವಿಕಾರದ ಬಾಧೆ ಪಡ್ತೀಯೇ ನೀನು. ಹೇ ದೇವಿ, ನೀ ಹೆಂಗದಿ? 6 ವಿಕಾರದ ಬಾಧೆ ಪಡ್ತೀ ಅಂದ್ರ ಅಂದ್ರ 6 ವಿಕಾರ, ಷಡ್ಭಾ ವಿಕಾರ. ಅಸ್ಥಿತೆ, ಜಾಯತೆ, ವರ್ತತೆ, ಪರಿಣಮತೆ, ಅಪಕ್ಷೀಯತೆ, ವಿನಶ್ಯತೆ ಅಂತೇಳಿ ಈ 6 ವಿಕಾರಗಳು ದೇಹಕ್ಕದಾವ್. ಹೌದಿಲ್ಲ? ಆದ್ರೆ ನಾನು ಹೆಂಗದೀನಿ? ಬೇರೆ ನೋಡುವುದಕ್ಕೆ ನಾನು. ಬೇರೆ ನೋಡುವುದಕ್ಕೆ ನಾನು ಅಂದ್ರೆ ಅದು ಆ 6 ವಿಕಾರಗಳಿಗೆ ಭಿನ್ನವಾಗಿ ಅದನ್ನು ನಾ ಎದುರಿಟ್ಟು ಅರಿತಕ್ಕಂಥವು ನಾ ಅದೇನಿ. ಆ ವಿಕಾರಗಳನ್ನು ನೋಡಿ ಅವುಗಳಿಗೆ ಸಾಕ್ಷಿಯಾಗಿ ನಾ ಅದೇನಿ. ಹೆಂಗ? ಮತ್ತ ದೃಶ್ಯವಾಗಿ ತೋರುವೆ ನೀನು, ಅಲ್ಲಿ ನಾನು ದೃಕ್ಕು. ನೀ ಹೆಂಗದಿ ಅಂದ್ರ ದೃಶ್ಯವಾಗಿ ತೋರ್ತಿ. ಅಂದ್ರ ದೃಶ್ಯವಾಗಿ ಅಂದ್ರ ದ್ರಷ್ಟಾ ವಿಷಯ ದೃಶ್ಯ, ನೋಡ್ತಕ್ಕಂಥವನಿಗೆ ವಿಷಯ ಆದದ್ದು. ಅಂದ್ರೆ ಅರಿಸಿಕೊಳ್ಳುತ್ತಾ ದೃಶ್ಯವಾಗಿರುವಿ. ಈ ದೇಹವಿ ನೀ ಹೆಂಗದಿ? ಅರಿಸಿಕೊಳ್ತಿ, ದೃಶ್ಯದಿ. ಯದೃಶ್ಯಂ ತನ್ನಷ್ಟಂ. ಯಾವುದು ದೃಶ್ಯ ಇರ್ತದ ಅದು ನಷ್ಟ ಆಕೈತಿ. ಇಂಥ ಸ್ವರೂಪ ನಿಂದೈತಿ. ಮತ್ ನಾ ಹೆಂಗದೀನಿ? ನಾನು ದೃಕ್ಕು. ನಾನು ದೃಕ್ಕು ಅಂದ್ರ ನಾ ದೃಗ್ರೂಪದೇನಿ. ಮತ್ತ ನೀ ಹೆಂಗದಿ ಅಂದ್ರ ರುಜಗಳ ಹೇ ವಿಚಾರಿಸೇ ನೀವು. ನೀ ಹೆಂಗದಿ ಅಂತಂದ್ರ ವಿಚಾರ ಮಾಡಿ ನೋಡಿದ್ರ ನೀ ರುಜಗಳ ಹೇ ಅಂದ್ರ ಅನೇಕ ರೋಗಗಳಿಂದ ನೀ ಕೂಡ್ಕೊಂಡದಿ. ಈ ದೇಹದಾಗ ಒಂದು ರೋಗ ಇಲ್ಲ ಹಿಂಗೆ ಹೇಳಕ ಬರಂಗಿಲ್ಲ. ಯಾಕಂದ್ರೆ ತನು ರುಜೆ ಆಗರ ಅತಿ ದುಃಖ ಸಾಗರ ಅಂತ ನಿಜಗುಂಡ್ರೆ ಹೇಳ್ಯಾರ. ತನು ರುಜೆ ಆಗರ. ಆಗರ ಅಂದ್ರೆ ಒಂದು ತ್ವಾಟ, ತವ್ರ ಮನೆ ಇದ್ದಂಗ. ಹಂಗ ರೋಗಗಳಿಗೆ ತವ್ರ ಮನೆ ಇದೆ, ಒಂದು ತ್ವಾಟ ಇದ್ದಂಗೆ. ತ್ವಾಟದಾಗ ಯಾವ್ದಾರ ಒಂದು ಬೆಳೆ ಇದ್ದೇ ಇರ್ತೈತಿ. ಹೆಂಗ್ ಈ ರೀತಿ ಒಂದಿಲ್ದ ಒಂದು ರೋಗ ಇದ್ದೇ ಇರ್ತಾವ ಈ ಶರೀರಕ್ಕೆ. ಈ ರೀತಿ ಹೇ ದೇವ ನೀನು ಅನೇಕ ರೋಗಗಳಿಂದ ಕುಡ್ಕೊಂಡದಿ. ನಾನು ಹೇಗದೀನಿ? ಸೌಖ್ಯ, ಸುಖವಾನ್. ಮತ್ತು ನಾನು ಸುಖವಾಗಿದ್ದೀನಿ. ಈ ಕಾರಣದಿಂದ ನಾನು ಬೇರೆ, ನೀ ಬೇರೆ. ಇನ್ನು ನನಗ ನಿನಗ ಸಮರಸ ಬ್ಯಾಡ ಅಂತ ಹೇಳಿದ್ರು. ಇನ್ನ ಕಡೆಗೇನ್ ಹೇಳ್ತಾರು ಅಂದ್ರ, ಹೇಯಬಹುದು ನೀನು ಕೇಳು ನಾನುಪಾದೇಯಾತ್ಮಕನು ಅಂದ್ರು.
ಹೇಯಬಹುದು ನೀನು. ನೀ ಹೆಂಗದಿ? ಹೇಯದಿ. ಹೇಯದಿ ಅಂದ್ರ ಹೇ ಅಂದ್ರೆ ಬಿಡ್ಲಾಕ್ ಯೋಗ್ಯದಿ ಅಂತ. ಅಂದ್ರ ನೀ ಎಂದಾದ್ರೂ ಬಿಡ್ಲಾಕ ಯೋಗ್ಯನೇ ಅದಿ ಅಂದ್ರೆ ನಿನ್ನ ಅಂದ್ರೆ ನಿನ್ನ ಕೈ ಬಿಡೋದು ಚಲೋ ಅಂತ ಹಿಂಗ ಅದರ ಅರ್ಥ. ಹೌದಿಲ್ಲ? ಅದಕ್ಕೆ ನಿಂತ್ಕೊಂಡ್ರು ತಾಳಲಾರೆನು ತನುವನು ಶಂಭುಲಿಂಗವೇ ಪಾಲಿಸೆಂದರೆ ಎರಗಿ ಭಿನ್ನೈಪೆ ಭೀತಿಯೋಳು. ಹೇ ಶಂಭುಲಿಂಗವೇ ತಾಳಲಾರೆನು ತನುವನು, ತನು ಈ ದೇಹವನ್ನ ನಾ ತಾಳಲಾರನೆಪ್ಪ ಒಳ್ಳೆ. ಯಾಕಂದ್ರೆ ಇದರಿಂದ ಎಲ್ಲ ಅನೇಕ ಕಿಲಾಪಗಳು ಕಷ್ಟ ನಷ್ಟ ಎಲ್ಲ ಇದರಿಂದ ಬರ್ತಾವ. ಅದಕ್ಕೆ ನನಗೆ ತಾಳೋದಾಗವಲ್ದು ಅಂತೇಳಿ ಅಂದಾರ ಅವ್ರು. ಅದಕ್ಕೆ ಶಾಸ್ತ್ರದಲ್ಲಿನೂ ಕೂಡ ಇದಂ ಶರೀರಂ ಕೃಮಿಜಾಲ ಸಂಕುಲಂ ಸ್ವಭಾವ ದುರ್ಗಂಧಮ ಶೌಚ ಮಧ್ರುವಂ ರುಜಾಯುತಂ ಮೂತ್ರ ಪುರುಷ ಭಾಜನಂ ರಮಂತಿ ಮೂಢಾ ನ ರಮಂತಿ ಪಂಡಿತಾಹ. ಹಿಂಗೆಲ್ಲ ಶಾಸ್ತ್ರದಲ್ಲಿ ಅಂದ್ರ ಇದಂ ಶರೀರಂ ಕೃಮಿಜಾಲ ಸಂಕುಲಂ. ಈ ಶರೀರ ಹೆಂಗೈತೆ ಅಂದ್ರ ಇದ್ರಾಗ ಕೃಮಿ ಕೀಟ ಜಂತುಗಳು ತುಂಬ್ಯಾವತ್ತ. ಅದಕ್ಕೆ ಸಂಕುಲಂ ಸ್ವಭಾವ ದುರ್ಗಂಧ, ಇದರ ಸ್ವಭಾವನು ದುರ್ಗಂಧ ಐತಿ. ಸ್ವಭಾವ ದುರ್ಗಂಧ ಮಸ್ತ್. ಇದಂ ಶರೀರಂ ಕೃಮಿಜಾಲ ಸಂಕುಲಂ ಸ್ವಭಾವ ದುರ್ಗಂಧಮ ಶೌಚ ಮಧ್ರುವಂ ರುಜಾಯುತಂ. ಅಶೌಚ ಐತಿ, ಶುಚಿ ಇಲ್ಲ. ಮತ್ತು ರುಜಾಯುತಂ ಅಂದ್ರ ಅನೇಕ ರೋಗಗಳಿಂದ ಮೂಡೋದು. ಮೂತ್ರ ಪುರುಷ ಭಾಜನಂ, ಮಲ ಮೂತ್ರ ಇದು ತುಂಬಿದ್ದು ಚೀಲ ಐತೆ. ಏನ್ ತುಂಬ್ಯಾರ ಅದ್ರಾಗ? ಮಲ ಮೂತ್ರ ತುಂಬದ ಚೀಲ ಐತಿ. ಮೂತ್ರ ಪುರುಷನ್ ಭಾಜನಂ. ಅದಕ್ಕೆ ಇಂಥದನ್ನ ಯಾರು ಪ್ರೀತಿ ಮಾಡ್ತಾರ ರಮಂತಿ ಮೂಢ ನ ರಮಂತಿ ಪಂಡಿತಾ. ಪಂಡಿತರು ಹಿಂಗೈತೆ ತಿಳಿದ್ರಿಂದ ಇದ್ರ ಮೇಲೆ ಪ್ರೀತಿ ಮಾಡಂಗಿಲ್ಲ. ಮೂರ್ಖರಂತೂ ಅದ್ರಾಗ ಒಳ್ಳೆ ಅದಕ್ಕೆ ಪ್ರೀತಿ ಅವ್ರಿಗೆ ಆಗ್ತೈತಿ. ಯಾಕಂದ್ರೆ ಅದರ ವಿಚಾರ ಮಾಡಿಲ್ಲ, ನೋಡಿಲ್ಲ ಹೆಂಗ್. ಆದ್ದರಿಂದ ಈ ರೀತಿ ನೀದಿ ಹೇಯಬಹುದು ಅಂದ್ರೆ ಬಿಡ್ಲಿಕ್ಕೆ ಯೋಗ್ಯದಿ. ನಾನು ಯಾಗದನೆ ಉಪಾದೇಯಾತ್ಮಕನು ಅಂದ್ರು. ನಾ ಉಪಾದೇಯಾತ್ಮಕ ಅಂದ್ರೆ ಯಾವಾಗಲೂ ಗ್ರಹಿಸ್ಲಿಕ್ಕೆ ಯೋಗ್ಯನಾದವನ. ಮತ್ತೆ ಹಾಗ ಮಿಥ್ಯ ಮಾಯೆ ನೀನು ಮಾಯಾರಹಿತ ಶಂಭುಲಿಂಗವಾನು. ನೀ ಹೆಂಗದಿ ಅಂದ್ರ ಮಿಥ್ಯವಾದ ಮಾಯಾ ಸ್ವರೂಪದಿ. ಇದು ಇದ್ದಂತೆ ತೋರಿ ಅಡಗ್ತಾ ಇದೀರ. ಮಠ ಮಾಯ ಆಕೈತಿ. ಏನಾಕತಿ? ಮಠ ಮಾಯ ಆಕೈತಿ. ಹೌದಿಲ್ಲ? ಮಠ ಮಾಯ ಗಪ್ಪ ಆಗ್ಬಿಡ್ತೈತಿ. ಹಿಂಗಾಕೈತಿ. ಆದ್ರಿಂದ ಮಿಥ್ಯ ಅದಿ ಅಂತ. ಅದಕ್ಕೆ ಯಾಕಂದ್ರೆ ಇದು ಸ್ಥಿರ ಇಲ್ಲ ಅಂತ. ಈ ರೀತಿ ಮಿಥ್ಯೆ ಮಾಯಾಮಯ ರೂಪವಾಗಿರ್ವಿ. ಮತ್ತ ನಾ ಹೆಂಗದೇನಿ ಅಂತ ಕೇಳಿದ್ರ ಮಾಯಾರಹಿತ ಶಂಭುಲಿಂಗವಾನು. ಮಾಯಾರಹಿತವಾಗಲ್ಪಟ್ಟಂತ ಆ ಸಚ್ಚಿದಾನಂದ ಸ್ವರೂಪ ಶಂಭುಲಿಂಗ ಸ್ವರೂಪನೇ ನಾನಿದ್ದೇನೆ ಅಂತ ಹೇಳ್ಯಾರ. ಹಿಂಗರ ನಾ ಅದೇನೆ, ನೀ ಮಾಯಾ ಸ್ವರೂಪದಿ. ಇಂತು ಕಾಯವೇ ನೀನಾರು ನಾನಾರು. ಹೇ ಕಾಯವೇ ಅಂದ್ರೆ ಈ ದೇಹವೇ, ನೀ ಯಾರು ನಾ ಯಾರು? ನನಗ ನಿನಗ ಇನ್ನು ಸಮರಸ ಬ್ಯಾಡ ಅಂದ. ಅದಕ್ಕೆ ಈ ಕಾರಣದಿಂದ ಹೇ ಕಾಯರೂಪ ದೇಹವೇ ನೀ ಯಾರು ಅಂದ್ರೆ ನಿನಗೂ ನನಗೂ ಏನು ಸಂಬಂಧ ಇಲ್ಲ ಎಂಬ ಭಾವ. ಬಳಿಕ ಈ ರೀತಿ
ಜ್ಞಾನಿಯು ಜ್ಞಾನ ಆದ ನಂತರದಲ್ಲಿ ಈ ದೇಹಾದಿಗಳು ಇದ್ರೂ ಕೂಡ ಅವುಗಳಿಗೆ ಅವುಗಳ ಧರ್ಮಗಳಿಗೆ ವಿಲಕ್ಷಣ ಸಾಕ್ಷಿಯಾಗಿ ಬ್ರಹ್ಮಾಭಿನ್ನ ಪ್ರತ್ಯಗಾತ್ಮ ಸ್ವರೂಪ ಸ್ಥಿತಿಯಿಂದ ಅವ ಇರ್ತಾನು ಅಂತ. ಅಂದ್ರೆ ಮೊದಲ ಅಜ್ಞಾನ ಅವಸ್ಥೆಯಲ್ಲಿ ಕೂಡ್ಕೊಂಡು ಇದ್ದ, ಅದರ ಮೇಲೆ ಪ್ರೀತಿ ಇಟ್ಕೊಂಡು ಅದ ಖರೆ ಅದ ನಾ ಅಂತೇನು ತಿಳ್ಕೊಂಡಿದ್ದ, ಅದು ಈಗ ಹಂಗಿಲ್ಲ. ಆ ದೇಹಕ್ಕೆ ಸಾಕ್ಷಿಯಾಗಿ ನೀ ಬೇರೆ ನಾ ಬೇರೆ, ನೀ ಅನಾತ್ಮದಿ ನಾ ಆತ್ಮ ಅದೀನಿ, ನೀ ಅನಿತ್ಯದಿ ನಾ ನಿತ್ಯದೇನಿ, ನೀ ದುಃಖ ರೂಪದಿ ನಾ ಸುಖ ರೂಪದೇನಿ ಅಂತ ಹಿಂಗೆ ವಿವೇಕದಿಂದ ತಿಳ್ಕೊಂಡಿರ್ತಾನ. ಆದ್ದರಿಂದ ಅವ ಜೀವನ್ಮುಕ್ತ ಅಂತ ಹೇಳಿಸ್ಕೋತಾನ. ಆದ್ದರಿಂದ ಇಲ್ಲಿ ದೇಹಕ್ಕೆ ವಿಲಕ್ಷಣ ವಿಚಾರ ಇಲ್ಲಿ ಹೇಳ್ಕೊಂಡು ಬಂದಾರ. ಅದಕ್ಕೆ ದೇಹಕ್ಕೆ ಒಂದಕ್ಕೆ ಹೇಳ್ಯಾರಿ, ಒಂದು ಶಾಂಪಲ್ ಹೇಳ್ಯಾರ. ಇನ್ನು ಈ ದೇಹದಲ್ಲಿ ಏನದಾವಲ್ಲ, ಇನ್ನ ಮನ ಬುದ್ಧಿ ಚಿತ್ತ ಅಹಂಕಾರ ಇಂದ್ರಿಯ ಮೊದಲು ಮಾಡ್ಕೊಂಡು ಎಲ್ಲ ಇವು ಒಟ್ಟು ಅವು ಏನು ಮತ್ತು ಅವು ಹಂಗಲ್ಲ. ಇದು ಹೆಂಗಾಯ್ತು ತಥಾ ಅವನು. ಆದ್ದರಿಂದ ಅವುಗಳನ್ನು ಕೂಡ ಇದೇ ರೀತಿ ಇದು ಒಂದರದ್ದು ವಿಚಾರ ಹೆಂಗೆ ಮಾಡೇವಿ, ಹಂಗ ಗಣಿತದ್ದು ಒಂದು ಮೆಥಡ್ ತಿಳಿಸಿದ ಮೇಲೆ ಉಳಿದು ಎಲ್ಲ ಅದೇ ರೀತಿನ ಮಾಡ್ಕೋತ ಹೋಗ್ರಿ. ಹಿಂಗೆ ಅವುಗಳಲ್ಲಿ ಕೂಡ ಈ ರೀತಿ ವಿವೇಕದಿಂದ ಆ ನಿತ್ಯಾನಿತ್ಯ ಮತ್ತು ಸುಖ ದುಃಖ ಹಿಂಗೆಲ್ಲ ಅರು ಜಡ ಹಿಂಗೆಲ್ಲ ಅವುಗಳಲ್ಲಿ ವಿಚಾರ ಮಾಡಿ ತಿಳ್ಕೋರಿ. ಈ ರೀತಿ ತಿಳ್ಕೊಂಡ್ರ ಆ ಹೃದಯ ಗ್ರಂಥಿ ರೂಪ ಜೀವಭಾವ ಎಲ್ಲಾದ್ರೂ ಕೂಡ ಗಂಟು ಹಾಕೊಂಡೈತಿಲ್ಲ, ಅನಾತ್ಮ ವರ್ಗ ಕೂಡ ಈ ದೇಹದಾಗ ಇಟ್ಟದಾವೆಲ್ಲ ಈ ರೀತಿ ಆತ್ಮನಿಗೂ ಅವಕ್ಕೂ ಬೇರೆ ಬೇರೆ ಆಗಿ ಸಾಕ್ಷಿ ಭಾವದಿಂದ ಅವಾಗಿರ್ತಾನೆ. ಆ ದೇಹದಾಗ ಆತ್ಮ ಇರ್ತಾನ ಕರೆ ತಿಳಿದ ಮೇಲೆ ಆವಾಗ ಸಾಕ್ಷಿ ಭಾವದಿಂದ ಇರ್ತಾನೆ. ಹೆಂಗಂದ್ರೆ ಮೊದಲ ಗೃಹಸ್ಥಾಶ್ರಮದಲ್ಲಿ ಗಂಡ ಹೆಂಡತಿ ಕೂಡಿದ್ರು, ಅವರಿಬ್ರು ಕೂಡ್ತಿದ್ರು. ವಾನಪ್ರಸ್ಥಾಶ್ರಮ ಬರ್ತಾರ, ಗೊತ್ತಾಯ್ತು? ವಾನಪ್ರಸ್ಥಾಶ್ರಮ ಗೃಹಸ್ಥಾಶ್ರಮ ಆದ್ಮೇಲೆ ಮೊದಲು ಬ್ರಹ್ಮಚಾರಿ ಗೃಹಸ್ಥ ವಾನಪ್ರಸ್ಥಾಶ್ರಮ ಅಂತ. ವಾನಪ್ರಸ್ಥಾಶ್ರಮ ಸ್ವೀಕಾರ ಮಾಡ್ತಾರಲ್ಲ ಅವರು ಆವಾಗ ಏನು ಮಾಡ್ತಾರಂದ್ರೆ ಮನೆ ಬಿಟ್ಟು ಅವರು ಬೇರೆ ಒಂದು ದೇಗಲ ಅಥವಾ ಒಂದು ದೇವಸ್ಥಾನ ಎಲ್ಲೇ ಮಠ ಮಂದಿರದಾಗ ಹೋಗಿ ಇರ್ತಾರೆ. ಇದ್ದು ಅವರು ಎಲ್ಲ ತಮ್ಮದು ತಾವೇ ಮಾಡ್ಕೋತಾರ. ಅವರು ಆ ಯಾಳ್ಯದಾಗ ಹೇಳ್ತಿ ನಾ ವಾನಪ್ರಸ್ಥಾಶ್ರಮ ಸ್ವೀಕಾರ ಮಾಡ್ತೀನಿ ಅಂತಂದ್ರೆ ಅವ್ನು ಬಿಟ್ಟು ಹೋಗ್ತಾನ. ಬಿಟ್ಟು ಆದ್ರೆ ಆಕಿನೂ ಅಂತ ಶಾಣೆ ಹೆಣ್ಮಗಳಿದ್ರಂದ್ರೆ ಶಾಣೆ ಹೆಣ್ಮಗಳು ಬುದ್ಧಿಗೇಡಿತ್ತಂದ್ರೆ ಆಯ್ತು ನೀವು ಹೋಗು, ಮತ್ತು ನಾ ಮಜಾದಿಂದ ಇರ್ತೀನಿ ಅಂತ ಕೇಳ್ತಾಳ. ಆದ್ರೆ ಶಾಣೆ ಹೆಣ್ಮಗಳಿದ್ರೆ ಆಕಿನೂ ಆಯ್ತು ಮತ್ತು ನೀನು ಮತ್ತು ಈ ಮನುಷ್ಯರಿಯದ ಕಲ್ಯಾಣ ಮಾಡ್ಕೋಬೇಕಂತೇಳಿ ಮೋಕ್ಷ ಮಾರ್ಗಕ್ಕೆ ಹೋಗ್ಲಕತ್ತಿ ಅಂದಮೇಲೆ ಮತ್ತು ನಾನು ಆ ಮೋಕ್ಷ ಮಾರ್ಗಕ್ಕೆ ಹಂಗೆ ಮೈತ್ರಾನ್ಗತೆ ಆಕಿನೂ ಗಂಡನ ಕೂಡ ಮನಿ ಬಿಡಬಹುದು. ಎಲ್ಲಿ? ವಾನಪ್ರಸ್ಥಾಶ್ರಮದಲ್ಲಿ ಬಿಟ್ಟು ಆಕಿನೂ ಗಂಡನ ಕೂಡನೇ ಇರ್ಬೋದು. ಆದರೆ ಗಂಡಗೂ ಆಕೆಗೂ ಮೊದಲು ಹೆಂಗಿತ್ತು ನೋಡು, ಮನೆಯಾಗ ಅವರಿಬ್ರು ಕೂಡೆ ಮನಗೋದು, ಕೂಡೆ ಕುಂದ್ರೋದು, ಕೂಡೆ ಹಿಂಗೆಲ್ಲ ಇತ್ತಲ್ಲ, ಹೀಗಿಲ್ಲ. ಆಕಿನ ಬೇರೆ ಅವನ ಬೇರೆ, ಒಂದ ಜಾಗ ಇದ್ರೂ ಕೂಡ ಅವರಿಬ್ಬರಿಗೆ ದೇಹ ಸಂಬಂಧ ಇಲ್ಲ. ಹೀಗೆ ಆತ್ಮ ಏನದನಲ್ಲ ಮೊದಲ ಅಜ್ಞಾನ ಅವಸ್ಥೆಯಲ್ಲಿ ಗೃಹಸ್ಥಾಶ್ರಮದಾಗಿದ್ದು ಅದ್ರ ಕೂಡ ಕೂಡೇ ಇದ್ದ. ತಿಳಿದ ಮೇಲೆ ಯಾವಾಗ ವಿವೇಕ ಜ್ಞಾನ ಆಯ್ತು ಅಂದ್ಕೂಡ್ಲೇನ ವಾನಪ್ರಸ್ಥಾಶ್ರಮದಾಗಿದ್ದಂಗೆ ಅದು ಜೋಡಿಲೆ ಇದ್ರೂ ಕೂಡ ಅದಕ್ಕೂ ನನಗೂ ಸಂಬಂಧ ಇಲ್ದಂಗೆ ಇರ್ತಾರ. ಹಂಗ ಜ್ಞಾನಿ ಪುರುಷ ದೇಹದಲ್ಲೇ ಇದ್ರೂ ಕೂಡ ದೇಹಕ್ಕೆ ಸಂಬಂಧ ಇಲ್ಲದ ಅದಕ್ಕೆ ಸಾಕ್ಷಿ ಭಾವದಿಂದ ಇರ್ತಾನೆ.
ಈ ರೀತಿ ದೇಹಕ್ಕೂ ಆತ್ಮನಿಗೂ ವಿಲಕ್ಷಣತೆಯನ್ನ ತಿಳ್ಕೊಂಡ್ರ ಹೃದಯ ಗ್ರಂಥಿ ಬಿಟ್ಟು ಹೋಗುತ್ತದೆ. ಆಯ್ತಲ್ಲ? ಹಾ. ಜೈ ಮಂಗಳಂ, ಜೈ ನಮಃ ಪಾರ್ವತಿ. ಓಂ ಶರಣ